ಹರಿ ಓಂ ನಮಸ್ತೆ ಬಂಧುಗಳೇ. ಸಹನಾ ಅಕ್ಷಯ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ಅತಿಥಿ ಆರು ಹೇಳ್ರೆ ಉದ್ಯಪ್ಪಗಷ್ಟೇ ಫೋನ್ ನೋಡಿ ಇಪ್ಪಗ ಸಿಕ್ಕಿದಂತಹ ಅತಿಥಿ ಹೇಳಿ ಹೇಳಕ್ಕು. ಆ ಆನ್ ಮರುಳಾದ್ದು ಎಂತಕ್ಕೆ ಹೇಳ್ರೆ ಇವರ ಟ್ಯಾಲೆಂಟ್ ನೋಡಿ ಆನ್ ಮರುಳಾದ್ದು. ಇವರ ಪರಿಚಯಿಸಕ್ಕೂ ಹೇಳಿ ತುಂಬಾ ಒಂದು ಇಂಟ್ರೆಸ್ಟ್ ಬಂದದೆ ಇವರ ಆರ್ಟ್ ನೋಡಿ ಹೇಳಿ ಹೇಳಕ್ಕು. ಆರ್ಟ್ ಹೇಳ್ರೆ ಯಾವ ರೀತಿಯ ಆರ್ಟ್, ಹೆಂಗಿಪ್ಪ ಆರ್ಟ್, ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ವಿವರ ಅವರ ಬಾಯಿಂದಲೇ ಕೇಳುವ. ಆರು ಹೇಳಿಕೆ ಶ್ರೀಲಕ್ಷ್ಮಿ. ಆ ಅವರ ಇನ್ನೊಂದು ಹೆಸರ ಎಂತ ಹೇಳ್ರೆ ಚಿತ್ರಲಕ್ಷ್ಮಿ ಹೇಳಿ. ಸೊ ಎಸ್, ಎಂತಕ್ಕೆ ಈ ಪ್ರೊಫೈಲ್ ಕಂಡು ಇವರ ನನಗೆ ಇಂಟರ್ವ್ಯೂ ಮಾಡುವ ಅಥವಾ ಒಂದು ಇವರ ಪರಿಚಯ ಮಾಡುವ ಎಲ್ಲರಿಗೂ ಹೇಳಿ ಅನ್ಸಿತ್ತು ಹೇಳ್ರೆ ಇವರ ಆರ್ಟ್. ಆ ಆರ್ಟಿನ ನೋಡಿದ ತಕ್ಷಣ ಭಯಂಕರ ಖುಷಿಯಾಗಿ ಇವರ ಅಪ್ರೋಚ್ ಮಾಡಿದೆ. ಹಂಗೆ ಅಷ್ಟೇ ಬೇಗ ನನಗೆ ರೆಸ್ಪಾನ್ಸ್ ಸಿಕ್ಕಿತ್ತು ಹೇಳಿ ಖಂಡಿತ ನಾನು ಗ್ರೇಷಿತ್ತಿದ್ದಿಲ್ಲ. ಬಟ್ ಎಸ್, ನಮ್ಮವರಲ್ಲಿ ಇಂತ ಆರ್ಟ್ ಮಾಡುವವು ಇದ್ದವು. ಆರು ಹೇಳ್ರೆ ಶ್ರೀಲಕ್ಷ್ಮಿ. ಬನ್ನಿ ಅವರ ಮಾತಾಡ್ಸುವ. ಯಾವ ರೀತಿಯ ಆರ್ಟ್ ಇವು ಮಾಡುದು? ಖಾಲಿ ಡ್ರಾಯಿಂಗ ಎಂತರ ಇದು? ಹಾಗೆ ಈ ಫೀಲ್ಡ್ ಅಲ್ಲಿ ಅವಕ್ಕೆ ಇಂಟ್ರೆಸ್ಟ್ ಹೇಗೆ ಬಂತು ಹೇಳಿ ಅವರ ಮಾತಾಡ್ಸುವ. ಶ್ರೀಲಕ್ಷ್ಮಿ, ಅದೇ ನಿಂಗಳ ಆರ್ಟಿನ ಬಗ್ಗೆ ಹೇಳುವ ಮೊದಲು ಶ್ರೀಲಕ್ಷ್ಮಿ ಎಲ್ಲಿ ಅಣವು, ಎಲ್ಲಿ ನಿಂಗಳ ಮನೆ? ನಮಸ್ತೆ. ನಾನು ಮೂಲತಃ ಕಾಸರಗೋಡಿನ ಮುಳ್ಳೇರಿಯ ನೆಟ್ಟಣಿಗೆ ಗ್ರಾಮ, ಕುಳೂರ್ ಕುಟುಂಬ ಎನ್ನದು ಮುಗುಳ್ತಿ ಮೂಲೆ ಮನೆ. ಈಗ ನಾನು ಪ್ರಸ್ತುತ ಮಂಗಳೂರ್ಲಿ ಮಹಾಲಸ ಕಾಲೇಜ್ ಆಫ್ ವಿಜುವಲ್ ಆರ್ಟ್ಸ್ ಇಲ್ಲಿ BVA ಹೇಳಿದ್ರೆ ಬ್ಯಾಚುಲರ್ ಆಫ್ ವಿಜುವಲ್ ಆರ್ಟ್ಸ್ ಕಲಿತಾ ಇದ್ದೆ, 3rd ಇಯರ್ ಸ್ಟೂಡೆಂಟ್ ನಾನೀಗ. ಹಾಗೆ ಫಸ್ಟ್ ಸ್ಕೂಲ್ ಎಲ್ಲ ಇಲ್ಲೇ ಮುಳ್ಳೇರಿಯಲ್ಲಿ ವಿದ್ಯಾಶ್ರೀ ಶಿಕ್ಷಣ ಕೇಂದ್ರ ಮುಳ್ಳೇರಿಯ ಹೇಳಿ ಸ್ಕೂಲ್. ಮತ್ತೆ PU ನಾನು ಅಶೋಕೆಯ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠ ಮಠದ ಸ್ಕೂಲ್ ಕಲ್ತದ್ದು. ಈಗ ನಾನು ಡಿಗ್ರಿ ಮಂಗ್ಳೂರ್ಲಿ ಮಾಡ್ತಾ ಇದ್ದೆ, ಅಲ್ಲಿ ಮುಗಿಸಿಕ್ಕೆ. ಹಾಗೆ ಅದೇ ನಾನೀಗ ಆರ್ಟ್ ಹೇಳಿ ಹೇಳಿದೆ. ಸೊ ನಿಂಗೆ ಈ ಆರ್ಟಿನ ಒಂದು ಎನ್ನಲ್ಲಿದ್ದು ಅಥವಾ ಆನು ಮಾಡಿಕು ಹೇಳಿ ಅನ್ಸಿದ್ದು ಯಾವಾಗ? ಶಾಲೆಗೆ ಹೋಗುವ ಆ ಟೈಮ್ ಇದೆಯಾ ಅಥವಾ ಬೇರೆ ಯಾರು ಗುರುತಿಸಿ ನೀನ್ ಇದರ ಮಾಡ್ಲಕ್ಕೂ ಹೇಳಿ ನಿಂಗೋಗಿ ತಿಳಿಸಿದ್ದ ಹೇಗೆ? ನಾನು ಅಪ್ಪ ಅಮ್ಮ ಹೇಳೋ ಪ್ರಕಾರ, ಮನೇಲಿ ಎಲ್ಲರೂ ಹೇಳೋ ಪ್ರಕಾರ ಅವ್ನು ಸಣ್ಣ ಇಪ್ಪಗಳೇ ಗೋಡೆಯಲ್ಲಿ ಸಿಕ್ಕಿದ್ದಲ್ಲಿ ಟೇಬಲ್ ಪೂರಾ ಚಿತ್ರ ಮಾಡ್ಕೊಂಡಿದ್ದೆ. ಮತ್ತೆ ನಾನು ಅಷ್ಟೆಂತ ನನಗೆ ದೊಡ್ಡ ರಜ್ಜಾ ಸ್ಕೂಲ್ ಟೈಮಲ್ಲೆಲ್ಲ ಹೈಸ್ಕೂಲ್ UP ಸೆಕ್ಷನ್ ಎಲ್ಲ ಅಷ್ಟೆಂತ ಇಂಟ್ರೆಸ್ಟ್ ಇತ್ತಿಲ್ಲ ನನಗೆ. ಬಟ್ ಕ್ಲಾಸಲ್ಲಿ ಈಗ ಫಸ್ಟ್ ಸೆಕೆಂಡ್ ಹಾಳಿ ಬಪ್ಪಾಗ ಪ್ರಾಕ್ಟೀಸ್ ಮಾಡಿ ಕೂಡ ಅಪ್ಪ ಹೇಳಿಕೊಂಡಿತ್ತಿದ್ದ, ಬಟ್ ಮಾಡಿಕೊಂಡಿದ್ದಿಲ್ಲ ನಾನು. ಲಾಕ್ಡೌನ್ ವಾಸ್ ಅ ಬೆಸ್ಟ್, ನನಗೆ ತುಂಬಾ ಉಪಯೋಗ ಆದ್ದು ಲಾಕ್ಡೌನ್ ಅಲ್ಲಿ. ಅನ್ ಟೆಂತ್ ಎತ್ತುವಾಗ ಲಾಕ್ಡೌನ್ ಆಯ್ತು. ಅಪ್ಪ ಎಷ್ಟು ಸಪೋರ್ಟ್ ಬ್ಯಾಕ್ ಬೋನ್ ಅಪ್ಪ. ನನಗೆ ಇನ್ಸ್ಪಿರೇಷನ್ ಆದಿಕ್ಕು ಫಸ್ಟ್ ಟೀಚರ್ ಗುರು ಆದಿಕ್ಕು ಎಲ್ಲ ಅಪ್ಪ. ಅಮ್ಮನು ಅಪ್ಪನು ಮನೆಯು ಅಪ್ಪಚ್ಚಿ ಅಕ್ಕ ಎಲ್ಲರೂ ತುಂಬಾ ಸಪೋರ್ಟ್. ಮತ್ತೆ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ತುಂಬಾ. ಈವನ್ ನನಗೆ ಒಂದು ತಮ್ಮ ಇಪ್ಪದು, ಅವ ಈಗ 7ನೇ ಕ್ಲಾಸ್. ಅವಂದೇ ಹಾಗೆ ಈಗ ಎಲ್ಲಾ ವಿಡಿಯೋಸ್ ಕಾಂಬೋದು ಅವನೇ ವಿಡಿಯೋ ಮಾಡ್ತಾ ಇಪ್ಪದು. ಸೊ ಅವಂದೇ ತುಂಬಾ ಸಪೋರ್ಟ್ ಮಾಡ್ತಾ. ಈಗ ಲಾಕ್ಡೌನ್ ಟೈಮಲ್ಲಿ ನಾನು ಓದದು ಬಿಟ್ಟು ಚಿತ್ರಕಲೆ ಚಿತ್ರ ಮಾಡಿಕೊಂಡಿದ್ದೆ. ದಿನ ಒಂದು ಚಿತ್ರ ಹೇಳಿ ಶುರು ಮಾಡಿದೆ. ಲಾಕ್ಡೌನ್ ಹೇಳುವಾಗ ನಾನು 9th ಎಂಡಿಂಗ್ ಅಪ್ಪಾಗ ಲಾಕ್ಡೌನ್ ಸ್ಟಾರ್ಟ್ ಆಯ್ತು. ಅಲ್ಲಿ ಜನವರಿ ಇದೇ ಟೈಮ್ಲಿ ಜನವರಿ 9ಕ್ಕೆ ನಾನು ದಿನ ಒಂದು ಚಿತ್ರ ಹೇಳಿ ಶುರು ಮಾಡಿ ಈಗ ಸಾಧಾರಣ 2400 ದಿನ ಎಲ್ಲ ಆಯ್ತು. ದಿನ ಒಂದು ಚಿತ್ರ ಮಾಡ್ಲೆ ಶುರು ಮಾಡಿದೆ. ಅಲ್ಲಿಂದ ರಜ್ಜ ಇಂಟ್ರೆಸ್ಟ್ ಬಪ್ಪಲೆ ಶುರು ಆಯ್ತು. ಮತ್ತೆ ಅಲ್ಲಿ ಆನ್ಲೈನ್ಲಿ ತುಂಬಾ ಕಾಂಪಿಟಿಷನ್ಸ್ ಆಗಿಕೊಂಡಿತ್ತು. ಎಲ್ಲದಲ್ಲಿ ಫಸ್ಟ್ ಸೆಕೆಂಡ್ ಹೇಳಿ ಬಪ್ಪಾಗ ಮನೇಲಿ ಒಳ್ಳೆ ಸಪೋರ್ಟ್ ಮಾಡೋ, ಇದರಲ್ಲಿ ನನಗೆ ರಜೆ ಇಂಟ್ರೆಸ್ಟ್ ಇದ್ದು ಹೇಳಿ ಮಾಡಿಕೊಂಡಿದ್ದೆ. ಮತ್ತೆ ಮೇಯ್ನ್ ಆಗಿ PUCಗೆ ಅಶೋಕೆ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠಕ್ಕೆ ಸೇರಿದೆ. ಅಲ್ಲಿ ಸಿಕ್ಕಿದ ಸಪೋರ್ಟ್ ಅಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಎನ್ನದು. ಅಲ್ಲಿ ತುಂಬಾ ಸಪೋರ್ಟ್ ಸಿಕ್ಕಿದ್ದು. ಗುರುಗ ಎಷ್ಟು ಸಪೋರ್ಟ್ ಮಾಡಿದವು ಹೇಳ್ರೆ ಒಂದು ಲೈಫ್ ನ ಟರ್ನೇ ಮಾಡಿದವು ಹೇಳುವಾಗೆ ಹೇಳಕ್ಕು. ಅಲ್ಲಿ ನನಗೆ ನೀರ್ನಳ್ಳಿ ಖ್ಯಾತ ಕಲಾವಿದರಾದ ಗುರುಗಳಾದ ನೀರ್ನಳ್ಳಿ ಗಣಪತಿ ಅವರ ಭೇಟಿ ಆಯ್ತು. ಸೊ ಅದೊಂದು ಟರ್ನಿಂಗ್ ಪಾಯಿಂಟ್ ಆಗಿತ್ತು. ಈಗ ಅದರಲ್ಲಿ ನಾನು ಡಿಗ್ರಿ ಮಾಡ್ತಾ ಇದ್ದೆ ಹಂಗೆ. ಅದೇ ನಿಂಗ ಹೇಳಿದೆ ಗುರುಗ ಇವರ ಪರಿಚಯ ಆಯ್ತು, ನೀರ್ನಳ್ಳಿ ಗಣಪತಿ ಭಟ್ರ ಪರಿಚಯ ಆಯ್ತು. ಸೊ ಇವರ ಬಗ್ಗೆ ಒಂದಿಷ್ಟು ಪರಿಚಯ ಬೇಕಿತ್ತು. ಅವು ತುಂಬಾ ಖ್ಯಾತ ಕಲಾವಿದರು, ಕಾರ್ಟೂನಿಸ್ಟ್ ಆಗಿದ್ದವು. ಈಗ ಥ್ರೆಡ್ ಆರ್ಟ್ ಎಲ್ಲ ಅಕ್ರಿಲಿಕ್ ಅದಕ್ಕೆ ಎಲ್ಲದರಲ್ಲಿಯೂ ತುಂಬಾ ಪರಿಣಿತರೊಳ್ಳಿ ಹೇಳಕ್ಕು ಪರಿಣಿತಾರೆ. ಸೊ ಅವರ
ಆಕ್ಚುಲಿ ಸಣ್ಣ ಇಪ್ಪಾಗ ಆ, ನನಗೆ ಹ್ಮ್ ನೆನಪಿದ್ದೀಗ ನಾನು ಒಂದು 3ನೇ ಕ್ಲಾಸಲ್ಲಿ ಏನೋ ಇತ್ತೆ ರಾಮಕಥೆ ಲಾಸ್ಟ್ ಅದೊಂದು 10 ವರ್ಷ ಮೊದಲ ರಾಮಕಥೆ ಹ್ಮ್ ಆಗಿಪ್ಪಾಗ ಪ್ರತಿ ಸತಿ ರಾಮಕಥೆ ಅಪ್ಪಾಗ ತುಂಬಾ ಎಕ್ಸೈಟ್ಮೆಂಟ್, ಹಬ್ಬವೇ ಅದೊಂದು. ಹಾಗೆ ಅಪ್ಪ ಅಮ್ಮ ಮಠಕ್ಕೆ ಕರ್ಕೊಂಡು ಹೋಗಿಕೊಂಡಿದ್ದವು. ಸೊ ಎಲ್ಲ ರಾಮಕಥೆಗೆ ಶಾಲೆ ಮುಗಿವೆಲೆ ಕಾಯುವುದು ರಾಮಕಥೆಗೆ ಓಡಿಕೊಂಡಿದ್ದೆ ರಾಮಕಥೆ ಟೈಮಲ್ಲಿ. ಸೊ ಅಲ್ಲಿ ಒಂದು ಸತಿ ಫುಲ್ ಜನರಾಶಿ ಆ ಟೈಮಲ್ಲಿ ಅಲ್ಲ, ಒಂದು ಸೈಡಲ್ಲಿ ಮೂಲೆಯಲ್ಲಿ ಕೂರ್ಸಿ ಒಂದು ಸಣ್ಣ ಜಾಗದಲ್ಲಿ ಹೆಂಗ ನಾನು ಅಪ್ಪ ಅಮ್ಮ ತಮ್ಮ ತುಂಬಾ ಸಣ್ಣ ಸಣ್ಣ ಅಷ್ಟೇ ಸಣ್ಣ ಇತ್ತಿದ್ದ. ಹ್ಮ್ ಸೊ ಅಂದಾಗ ಎಂತ ಆತು ಹ್ಮ್ ಹೇಳ್ರೆ ಅಪ್ಪ ಹಿಂಗೆ ದೂರ ಅಂತ ತೋರ್ಸಿದ್ದವು ನೀರ್ನಳ್ಳಿ ಗಣಪತಿ ಹ್ಮ್ ನನ್ನ ಗುರುಗಳಾದ ನೀರ್ನಳ್ಳಿ ಶ್ರೀ ನೀರ್ನಳ್ಳಿ ಗಣಪತಿ ಅವು ಅಲ್ಲಿ ಇತ್ತಿದ್ದವು, ಚಿತ್ರ ಮಾಡಿ ಹೊಂಡಿತ್ತಿದ್ದವು ಹ್ಮ್ ರಾಮಕಥೆ ಟೈಮಲ್ಲಿ. ಹ್ಮ್ ಸ್ಟೇಜ್ ಅಲ್ಲಿ ಇವಾಗ ಹ್ಮ್ ದೂರ ಅಂತ ತೋರಿಸಿ ನೋಡು ಅವರ ನೋಡಿ ಇನ್ಸ್ಪೈರ್ ಅಪ್ಪಲೆ ಎಲ್ಲ ರಜೆ ಹೇಳಿದೆವು. ನನಗೆ ಮಾತುಗಳ ಅಷ್ಟು ನೆನಪಿಲ್ಲ, 2013 ಟೈಮಲ್ಲಿ ಆಗ್ತದೆ. ಬಟ್ ಅದು ಆ ಸೀನ್ ಹ್ಮ್ ಇದ್ದಾನೆ ಅದು ಈಗ ನನಗೆ ಅಲ್ಲಿ ಅಚ್ಚು ಬಡದಂಗೆ ಆಯ್ತು. ಸೊ ಅಲ್ಲಿಂದ ಮತ್ತೆ ನನಗೆ ಎಂತದೋ ಒಂದು ಚಿತ್ರಕಲೆ ಮೇಲೆ ಎಂತದೋ ಒಂದು ಆಸಕ್ತಿ ಅದಕ್ಕೂ. ಮತ್ತೆ ನನಗೆ ಆ ಅವರ ಅವರ ಬಗ್ಗೆ ನನಗೆ ಎಂತವು ಟಚ್ ಇಲ್ಲ, ಎಂತ ಹೆಸರು ಕೂಡ ಗೊತ್ತಿಲ್ಲ ನನಗೆ. ಮತ್ತೆ ನಾನು ಪಿ ಯು ಸಿ ಇಪ್ಪಾಗ ರಾಮಕಥೆ ಪುನಃ ಕಂಟಿನ್ಯೂ ಆದ್ದು. ಅಲ್ಲಿ ನನಗೆ ಭೇಟಿ ಆಯ್ತು. ಹ್ಮ್ ಅಲ್ಲಿ ನನಗೆ ಫಸ್ಟ್ 4 ಹ್ಮ್ ದಿನ ಹೋಪಲ್ ಆಯ್ತು ಹೇಳಿ ತುಂಬಾ ಬೇಜಾರು ಮಾಡಿ ಕೂಗಿ ಎಂತೆಲ್ಲ ಆಗಿತ್ತಿತ್ತು. ಆದ್ರೆ ಎಲ್ಲಪ್ಪದು ಹ್ಮ್ ಒಳ್ಳೇದಕ್ಕೆ ಕೇಳಿ ಹೇಳುವ ಹಾಗೆ 5ನೇ ದಿನ ಅವು ಬಂದವು. ಆ ದಿನವೇ ಆಂದೆ ಬಂದ ಕಾರಣ ನನಗೆ ಭೇಟಿ ಅಪ್ಪಲ ಆತು. ಯಾವಾಗ ನಾನು ಥ್ರೆಡ್ ಆರ್ಟ್ ಅವು ಥ್ರೆಡ್ ಹಿಡಿಸಿದೋ ಅದೇ ದಿನ ನನಗೆ ಕಲಿವಲೆ, ಅದೇ ದಿನ ನನಗೆ ಸ್ಟೇಜ್ ಸಿಕ್ಕಿತ್ತುಳಿ ಹೇಳಿ ಗುರು ಹಿರಿಯರ ಹ್ಮ್, ಹೇಳ್ರೆ ಅವರ ಬ್ಲೆಸ್ಸಿಂಗ್ಸ್ ಅದಕ್ಕೂ ಹಿರಿಯರ ಪುಣ್ಯ ಅದಕ್ಕೂ. ಸೊ ನನಗೆ ಅದೇ ದಿನ ನನಗೆ ಸ್ಟೇಜ್ ಸಿಕ್ಕಿತ್ತು. ಅಲ್ಲಿಂದ ಮತ್ತೆ ನಾನು ಈಗಳು ಕಾಂಟ್ಯಾಕ್ಟ್ ಇದ್ದೆ, ಬಟ್ ಅವು ಮೂಲತಃ ಅವು ಶಿರ್ಸಿ ಅವು ಹ್ಮ್ ಶಿರ್ಸಿ ಅಲ್ಲಾಪುರದ್ದು. ಆದ್ರೆ ಹೆಂಗ ದಿನ ಹೇಳ್ರೆ ವರ್ಷಲ್ಲಿ 1 ಸತಿ 2 ಸತಿ ಹಾಗೆ ಭೇಟಿ ಅಪ್ಪದು. ಆದರೆ ಹ್ಮ್ ಹಾಗೆ ಆನ್ಲೈನ್ ಕಾಂಟ್ಯಾಕ್ಟ್ ಇಲ್ಲಿ ಇದ್ದೆ ಅಲ್ಲ ಈಗ. ಹಾಗೆ ಅವು ನನಗೆ ಥ್ರೆಡ್ ಆರ್ಟ್ ಅದಕ್ಕೂ ಎಲ್ಲಾ ರೀತಿಲಿ ನಾನು ಯಾವಾಗ ಡೌನ್ ಆಗುತ್ತೆ ಪ್ರತಿ ಸತಿ ಅದು ಎಷ್ಟು 11 ಗಂಟೆ ಆಗ್ಲಿ 12 ಗಂಟೆ ಹ್ಮ್ ಟೈಮ್ ನೋಡದ ನನಗೆ ಇನ್ಸ್ಪೈರ್ ಮಾಡಿಕೊಂಡು ಬೇಕಾದ ರೀತಿಯಲ್ಲಿ ಅವು ತುಂಬಾ ಸಪೋರ್ಟ್ ಮಾಡ್ತಾವ ನಂಗೆ. ಈಗ ಸುಮಾರು ಟೈಪಿನ ಆರ್ಟ್ ವರ್ಕ್ ಇತ್ತು. ಈಗ ನಾನ್ ಆರ್ಟಿಸ್ಟಿಂಗ್ ಈಗ ಎನ್ನಂಗಿ ಪ್ರಕಾರ ಏನೋ ಗೊತ್ತಿಪ್ಪದು ಒಂದೇ ಕ್ರೇಯಾನ್ಸ್ ಇಲ್ಲಿ ನೇಚರ್ ಮಾಡುದು, ಆ ಮೌಂಟೇನ್ ಮಾಡುದು ಇಷ್ಟೇ. ಪ್ಲಸ್ ಒಂದು ಮನೆ, ಒಂದು ಟ್ರೀ ಸೈಡ್ ಇಲ್ಲಿ ಇಷ್ಟೇ. ಆದ್ರೆ ಆರ್ಟಿಸ್ಟ್ ಓಕೆ ಗೊತ್ತಿತ್ತು, ಅದೇ ಆರ್ಟಿಸ್ಟ್ ಗಳಲ್ಲೇ ಬೇರೆ ಬೇರೆ ರೀತಿಯ ಆರ್ಟಿಸ್ಟ್ ಇರ್ತವು. ನಿಂಗ ಯಾವ ರೀತಿಯ ಆರ್ಟಿಸ್ಟ್, ಹಂಗೆ ನಿಂಗ ಮಾಡುವ ಆರ್ಟ್ ವರ್ಕ್ ಯಾವ ರೀತಿ ಇದೆ? ಅದೇ ನಿಂಗ ಥ್ರೆಡ್ ಆರ್ಟ್ ಹೇಳಿದಿ, ಸೊ ಇದ್ರ ಬಗ್ಗೆ ಹೆಚ್ಚಿನ ವಿವರ. ಈಗ ನಾನು ನಾರ್ಮಲ್ ಆಗಿ ಹೇಳುದು ಸ್ಪಿರಿಚುವಲ್ ಆರ್ಟಿಸ್ಟ್. ನಾನು ನನಗೆ ಹ್ಮ್ ದೇವರದ್ದು ಮಾಡುದು ಅಂದ್ರೆ ತುಂಬಾ ಇಷ್ಟ. ದೇವರ ಚಿತ್ರ ಮಾಡರ್ನ್ ಹ್ಮ್ ಆರ್ಟ್ಗಿಂತ ನನಗೆ ಅಂದ್ರಾಣ ಒಂದು ಕಾನ್ಸೆಪ್ಟ್ ರಾಮಾಯಣದ ಅದಕ್ಕೂ ಯಾವುದೇ ಅಂದ್ರಾಣ ಒಂದು ಕಾನ್ಸೆಪ್ಟ್ ಈಗ ತಪ್ಪದೆ ತುಂಬಾ ಇಷ್ಟ. ಥ್ರೆಡ್ ಆರ್ಟ್ ಇಲ್ಲಿ ಹ್ಮ್ ಮಾಡುದು ಇದುವೇ ಸ್ಪಿರಿಚುವಲ್ ಆಗಿಪ್ಪದೇ ಜಾಸ್ತಿ ಮಾಡುದು. ಬಟ್ ಕೆಲವೊಂದು ಹ್ಮ್ ಒಕೇಶನ್ಸ್ ಕೆಲವೊಂದು ಸ್ಟೇಜ್ ಈಗ ಕಾಲೇಜ್ ಡೇ ಈ ರೀತಿ ಎಲ್ಲ ಬಪ್ಪಾಗ ನಾನು ರಜೆ ಮಾಡರ್ನ್ ಆಗಿ ಮಾಡಕ್ ಹೌದು. ಥ್ರೆಡ್ ಆರ್ಟ್ ನನ್ನೇ ಸ್ಪಿರಿಚುವಲ್ ಇಂದಲೇ ರಜ್ಜ ಟರ್ನ್ ಮಾಡಿ ಮಾಡರ್ನ್ ಗೆ ಟಚ್ ಮಾಡಿ ಕೊಡುದು. ನಾನೀಗ ಕಾಲೇಜಲ್ಲಿ ಹ್ಮ್ ಕಲಿಯೋದು ಬೇರೆ, ಮನೇಲಿ ಪ್ರಾಕ್ಟೀಸ್ ಮಾಡುದು ಬೇರೆ ಆಯ್ತು. ಈಗ ಹ್ಮ್ ಇದು ನನಗೆ ಲೈವ್ ಶೋಸ್ ಅದಕ್ಕೂ ಏನೋ ಒಂದು ಆರ್ಟಿನ ಒಂದು ಎಂತ ಹೇಳುದು. ಅದರ ನಾನು ನೀರ್ನಳ್ಳಿ ಈಗ BKS ವರ್ಮಾವು ಥ್ರೆಡ್ ಆರ್ಟ್ ಸ್ಟಾರ್ಟ್ ಮಾಡಿದ್ದು. ಅದರ ನಂತರ ಎನ್ನ ಗುರುಗ ಹ್ಮ್ ಶ್ರೀ ನೀರ್ನಳ್ಳಿ ಗಣಪತಿಯವು ಕಲ್ತು ಮಾಡ್ತಾ ಇಪ್ಪದು, ಅವರಿಂದ ನಾನೀಗ ಕಲಿತಾ ಇಪ್ಪದು. ಸೊ ಇದರ ಪ್ರಾಕ್ಟೀಸ್ ನಾನು ಹ್ಮ್ ಮನೇಲಿ ಮಾಡ್ತೆ, ಬಾಕಿ ಕಾಲೇಜ್ ಟೈಮಲ್ಲಿ ಹ್ಮ್ ಸಿಲೆಬಸ್ ಪ್ರಕಾರ ಹಾಗೆ ಮಾಡುದಾನು. ಅದೇ ನಿಂಗ ಹೇಳಿದೆ ಮನೇಲಿ ಪ್ರಾಕ್ಟೀಸ್ ಮಾಡ್ದೆ ಹೇಳಿ, ಹಿಂಗೆ ಇವಾಗ ನಿಂಗ ಅವರ ಕೈಯಿಂದ ಆನ್ಲೈನ್ ಕ್ಲಾಸ್ ಹಿಂಗೆ ತಕೊಳ್ತೀರಾ, ಅಥವಾ ನಿಂಗ ಹೆಂಗೆ ಮನೇಲಿ ಪ್ರಾಕ್ಟೀಸ್ ಮಾಡ್ತೀವಿ? ಯಾವ್ದ್ರ ಮೂಲಕ? ಯೂಟ್ಯೂಬ್ ವಿಡಿಯೋಸ್ ಹಂಗೆ ನೋಡಿಯಾ ಹೆಂಗೆ? ಇದು ಪಾಯಿಂಟ್ ಇಪ್ಪದಿಲ್ಲಿ ತುಂಬಾ ಜನ ಕೇಳ್ತಾವ್ ಅವು ಶಿರ್ಸಿಯವು ನೀನು ಕಾಸರಗೋಡು ಹೆಂಗೆ ಹೇಳಿ ಕೇಳ್ತಾವ್. ನಿಜವಾಗಿ ಹ, ಹೇಳ್ರೆ ಹ, ಸ್ಟೇಜ್ ರಾಮಕಥೆ ಸ್ಟೇಜಲ್ಲಿ ಯಾವಾಗ ಕಲ್ತೆ ಅದೇ ದಿನ ನನಗೆ ಸ್ಟೇಜ್ ಸಿಕ್ಕಿತ್ತು. ಅದೇ ದಿನ ಎನ್ನ ಗುರುಗ ಅಲ್ಲೇ ಪ್ರವಚನಲ್ಲಿ ಗುರು ಶಿಷ್ಯರು ಹೇಳಿ ಹಾಗೆ ಅದ್ದ ಅಲ್ಲಿಂದ. ಸೊ ನನಗೆ ಅಷ್ಟು ದಿನ ಹ, ನನಗೆ ಕಾಂಟ್ಯಾಕ್ಟ್ ಇಲ್ಲ ಎಂತವೂ ಇಲ್ಲ. ಸೊ ಗುರುಗ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದು ಹೇಳಿದ್ರೆ ನಮ್ಮ ಗುರುಗ ಶ್ರೀ ಸಂಸ್ಥಾನದವು. ಆ ಹ್ಮ್, ಅವರ ಸಪೋರ್ಟ್ ಇಂದಲೇ ಅವು ಎಷ್ಟು ಹೇಳ್ರೆ ಎನ್ನ ಐಡೆಂಟಿಫೈ ಮಾಡಿ ಕರ್ಸಿ ಅವರ ಭೇಟಿ ಮಾಡಿಸಿ ಅವು ಹೇಳ್ರೆ ಅಷ್ಟು ಬ್ಯುಸಿ ಸ್ಕೆಡ್ಯೂಲ್ ಇದೆ, ಅಷ್ಟೆಲ್ಲ ಮಾಡಿಸಿ ಮತ್ತೆ ಆ ಈಗ ಎಲ್ಲಾ ರೀತಿಲೂ ಸಪೋರ್ಟ್ ಮಾಡ್ತಾವ. ನನಗೆ ಆರ್ಟ್ ಅದಕ್ಕೂ ಯೋಗ ಅದಕ್ಕೂ ಸಂಗೀತ ಅದಕ್ಕೂ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾವ್. ಸೊ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠ ತುಂಬಾ ಬಿಗ್ ರೋಲ್ ಇದ್ದಾರಲ್ಲಿ ಎನ್ನ ಒಂದು ಜರ್ನಿಲಿ. ಸೊ ಅಲ್ಲಿಂದ ಮತ್ತೆ
ನೀರ್ನಳ್ಳಿ ಗಣಪತಿಯ ಎನ್ನ ಗುರುಗ ಆನ ಅಜ್ಜಾಳಿ ದಿನಗೊಳ್ಳದವು ಗುರುಗೋದ ಹಂಗೆ ಅಜ್ಜ ಪುಳ್ಳಿ ಹೇಳಿಯೇ ಹೇಳಿದ್ದವು. ಸೊ ಹಂಗೆ ಇದಾಯ್ತು. ಸೊ ಪ್ರಾಕ್ಟೀಸ್ ಹೆಂಗೆ ಹೇಳ್ರೆ ನನಗೆ ಅವು ಜಸ್ಟ್ ಆನ್ಲೈನ್ಲಿ ಕಾಂಟ್ಯಾಕ್ಟ್ ನಾನು ಜಸ್ಟ್ ಈಗ ಯಾವ್ದಾರ ಒಂದು ಪ್ರೋಗ್ರಾಮ್ ಇತ್ತು, ಯಾವ್ದಾರ ಒಂದು ಪ್ರೋಗ್ರಾಮ್ ಇಪ್ಪಾಗ ಆ ಪ್ರೋಗ್ರಾಮಿನ ಫಸ್ಟ್ ಕಾನ್ಸೆಪ್ಟ್ ಎಂತಾರಳೆ ನೋಡಿ ಎಂತ ಪ್ರೋಗ್ರಾಮ್ ಈಗ ಕನ್ನಡ ರಾಜ್ಯೋತ್ಸವ. ಸೊ ಕನ್ನಡ ರಾಜ್ಯೋತ್ಸವಕ್ಕೆ ನಾನು ಎಂತೆಂತ ಮಾಡ್ಲಕ್ಕೆ ಒಂದರೆ ಡಿಸ್ಕಸ್ ಮಾಡ್ತೆ, ಮತ್ತೆ ಅಪ್ಪ ಅಮ್ಮನೊಟ್ಟಿಗೆ ಒಂದರೆ ಡಿಸ್ಕಸ್ ಮಾಡ್ತೆ. ಮತ್ತೆ ಈಗ ಹತ್ರಣ ಒಂದು ಗೊಂತಿಪ್ಪವು ಹೇಳ್ರೆ ರಿಲೇಟಿವ್ಸ್ ನೇಬರ್ಸ್ ಆದಿಕ್ಕು ಹತ್ರಣ ಹಿತೈಷಿಗಳು ಹೇಳ್ತವೆ ಈಗ ನವನೀತ ಮಾವ ಕೈಪಂಗಳಾದಿಕ್ಕು ಹಿಂಗೆ ಇವರ ಹತ್ರ ಒಂದು ರೌಂಡ್ ಅವು ಜೋಯಿಸ್ತಾರೆ. ಸೊ ಒಂದು ರೌಂಡ್ ಫುಲ್ ಡಿಸ್ಕಸ್ ಮಾಡಿಕ್ಕಿ ಆನೆನ್ನ ಒಂದು ಸ್ಕೆಚ್ ಹಾಕುತ್ತೆ. ಕೆಲವೊಂದ್ಸತಿ ಅವೇ ನನಗೆ ಸ್ಕೆಚ್ ಮಾಡಿ ರೆಫರೆನ್ಸ್ ಕಳ್ಸುತ್ತವು. ಹಂಗೆ ಮತ್ತೆ ಪ್ರಾಕ್ಟೀಸ್ ಮಾಡೋದು. ಆನ್ಲೈನ್ ಕ್ಲಾಸ್ ಹಂಗೆ ಹಿಂಗೆ ಹೇಳಿ ಎಂತವೂ ಇಲ್ಲ, ಜಸ್ಟ್ ಹ್ಮ್. ಗೈಡೆನ್ಸ್ ಕೇಳಿ ಹಂಗೆ ಮಾಡ್ತಾ ಇಪ್ಪದು. ಮನೆಗೆ ಕಾಲೇಜ್ ಮುಗಿಸಿಕ್ಕೆ ಬಂದಿಕ್ಕೆ ಹಿಂಗೆ ಪ್ರಾಕ್ಟೀಸ್ ಮಾಡೋದು ಆ ರೀತಿ ಆಗ್ತಾ ಇದ್ದು. ಏನಾಗೆಂತ ಡೌಟ್ ಇದ್ದರೆ ಈಗ ರಾಮಾಯಣದ ಯಾವುದೋ ಒಂದು ಕಾಂಡದ ಯಾವುದೋ ಒಂದು ಕಾನ್ಸೆಪ್ಟ್ ಇತ್ತು. ಸೊ ಈಗ ಅಲ್ಲಾದ್ರೆ ಈಗ ಲಲಿತೋಪಾಖ್ಯಾನವೇ ತಕೊಂಬ ನವರಾತ್ರಿಗೆ ಲಲಿತೋಪಾಖ್ಯಾನ ಹಾಕೋದು. ಸೊ ದೇವಿಯ ಕೈ ಆಯುಧಂಗ ಇತ್ತು, ಆಯುಧಂಗ ಯಾವ ಯಾವ ಆಯುಧಂಗಳು ನನಗೆ ಗೊತ್ತಿಲ್ಲ. ಸೊ ಅದರ ಯಾವುದು ಯಾವ ರೀತಿ ಬೇಕು ಹಂಗಿಪ್ಪದೆಲ್ಲ ಕೇಳಿ ತಿಳ್ಕೊಂಬದು ಆ ರೀತಿ ಎಲ್ಲ ಹಿಂಗ ಹೆಂಗ ಆ ರೀತಿ ಕಾಂಟ್ಯಾಕ್ಟ್ ಇಲ್ಲಿ ಕಲಿತಾ ಇಪ್ಪದ ಅದಕ್ಕೆ ಪ್ರಾಕ್ಟೀಸ್. ಈಗ ನಿಂಗ ಅದೇ ಹೇಳಿದೆ ಸಿಲೆಬಸ್ಲಿ ಕಲಿಯೋದು ಬೇರೆ, ಇಲ್ಲಿ ಮನೇಲಿ ಕಲಿತಾ ಇಪ್ಪದು ಬೇರೆ ಹೇಳಿ. ಇದು ನಿಂಗ ಒಂಥರ ಮಿಕ್ಸ್ ಆದಂಗೆ ಗೊತ್ತಿಲ್ಲ ಈಗ ಅದೇ ಈಗ ನಮ್ಗ ನಿಂಗ ಸಿಲೆಬಸ್ ಅಲ್ಲಿ ಎಂತರ ಕಲಿಯೋದು ಹೇಳಿ, ಯಾವ ರೀತಿಯ ಆರ್ಟ್ ವರ್ಕ್ ಕಲಿತಾ ಇಪ್ಪದು? ಅದು ತುಂಬಾ ಮಿಕ್ಸ್ ಆಗುತ್ತೆ ನಿಜವಾಗಿ. ಎಂತ ಹೇಳ್ರೆ ಈಗ ಕಾಲೇಜಲ್ಲಿ ಕೆಲವೊಂದು ಸಬ್ಜೆಕ್ಟ್ಸ್ ಇರ್ತು. ಈಗ ಎಲ್ಲರಿಗೆ ಗೊಂತಿಪ್ಪಂಗೆ ಮಂಡಲ ಆರ್ಟ್ ಎಲ್ಲರಿಗೆ ಸಾಧಾರಣ ಗೊಂತಿರ್ತು. ಸೊ ಮಂಡಲ ಆರ್ಟ್ ನಾವು ತುಂಬಾ ಡಿಟೇಲ್ಡ್ ಆಗಿ ಸಣ್ಣಕ್ಕೆ ಮಾಡಕ್ಕಾಗುತ್ತು. ಅದು ಫಾಸ್ಟ್ ಮಾಡ್ರೆ ಹೋಗ್ತೆ ವರ್ಕ್, ಸೊ ಸ್ಲೋ ಮಾಡಬೇಕು. ನಾನ್ ಮನೆಗೆ ಬಂದು ಲೈವ್ ಆರ್ಟಿಂಗೇ ಹೇಳಿ ಪ್ರಾಕ್ಟೀಸ್ ಮಾಡ್ತೇನೆ. ನಾನು ಇನ್ನಷ್ಟಕ್ಕೆ ಪ್ರಾಕ್ಟೀಸ್ ಮಾಡುವಾಗ ಆದಷ್ಟು ರಪ್ಪ 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 ಮಾಡುದು, 5 ನಿಮಿಷ 7 ನಿಮಿಷ ಹಂಗೆ ಮಾಡುದು. ಸೊ ಇಲ್ಲಿ ನಾನು ಇಂದು ಕಸಲಪ್ಪ ನಾನು ಪ್ರಾಕ್ಟೀಸ್ ಮಾಡಿದ್ರೆ ಕೈ ಫಾಸ್ಟ್ ಆಯ್ತು, ಉದ್ಯಪಗ ಹೋಗಿ ಪುನಃ ಸಡನ್ ಸ್ಲೋ ಬರೇಕಾನು. ಅದು ತುಂಬಾ ಕಷ್ಟ ಆಯ್ತು ಮ್ಯಾನೇಜ್ ಮಾಡ್ಲೆ. ಅಲ್ಲಿಯಣ ಸರ್ಗ ಬೈತ ನನಗೆ ಎಂತಕ್ಕೆ ಫಾಸ್ಟ್ ಮಾಡ್ತೆ, ಸ್ಲೋ ಮಾಡ್ರೆ ನನಗೆ ಇಲ್ಲಿ ಎಫೆಕ್ಟ್ ಆಯ್ತು. ಹೆಂಗಾದ್ರು ಮ್ಯಾನೇಜ್ ಮಾಡುದು, ಮೈಂಡ್ ಸೆಟ್ ಇಲ್ಲ ಇಪ್ಪದೆಲ್ಲ ಉದೇ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಪದ ಹಂಗೆ. ಅಲ್ಲಿ ಎಂತರ ಹೇಳ್ರೆ ಬೇರೆ ಬೇರೆ ಇತ್ತು, ಟ್ರೆಡಿಷನಲ್ ವರ್ಕ್ ಇತ್ತು, ಮತ್ತೆ ಪೋರ್ಟ್ರೇಟ್ ಕ್ಲಾಸ್, ಲ್ಯಾಂಡ್ಸ್ಕೇಪ್ ಆ ರೀತಿ, ಅನಾಟಮಿ ಸುಮಾರು ಬೇರೆ ಬೇರೆ ಇತ್ತು. ಸಿಲಬಸ್ ಥಿಯರಿ ಹಾಗೆಲ್ಲ ಇರುತ್ತೆ. ಬಟ್ ಅಲ್ಲಿ ಅದು ನನಗೆ ಅನಾಟಮಿ ಎಲ್ಲ ಕಲ್ತಾರೆ, ಇಲ್ಲಿ ನನಗೆ ಹೆಲ್ಪ್ ಆಯ್ತು. ಸೊ ಸಿಂಕ್ ಆಗುತ್ತೆ ಎರಡದೆ. ಸೊ ಹಂಗೆ ಹೆಲ್ಪ್ ಆಯ್ತು. ಈಗ ಅದೇ ಚಿತ್ರಲಕ್ಷ್ಮಿಯ ಪ್ರೊಫೈಲ್ ನೋಡ್ತಾರೆ, ಅದ್ರಲ್ಲಿ ಬಯೋಲಿ ಇಪ್ಪತ್ತದ್ದು ಆರ್ಟ್, ಯೋಗ ಮತ್ತೆ ಸಂಗೀತ ಇದ್ದು ಅದು ಹಾಕಿದ್ದೀನಿ ನಾನು. ಹೇಳ್ರೆ ಆ ಸಂಗೀತಕ್ಕೆ ಯೋಗಕ್ಕೆ ಅಷ್ಟು ಫೋಕಸ್ ಮಾಡ್ಲೆ ಈಗ ರಜೆ ಕಮ್ಮಿ ಮಾಡುದು, ಆರ್ಟ್ ಇಲ್ಲೇ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದೆ. ಅದರೊಟ್ಟಿಗೆ ಈಗ ನಾನು ರೀಸೆಂಟ್ ಆಗಿ ಆರ್ಟ್ ಮತ್ತೆ ಯೋಗವ ಕಂಬೈನ್ ಮಾಡಿ ಪರ್ಫಾರ್ಮ್ ಮಾಡ್ಲೆ ಶುರು ಮಾಡಿದ್ದೆ. ನನಗೆ ಅದೊಂದು ಆಸೆ ಇತ್ತು. ಯೋಗ ಹೆಂಗು ಮಾಡ್ತಾ ಇದ್ದೆ, ಯೋಗಲ್ಲಿ ಕರ್ನಾಟಕ ಸ್ಟೇಟ್ ಇಲ್ಲಿ ಫಸ್ಟ್ ಬೈಂದು ಲಾಸ್ಟ್ ಇಯರ್, ಮತ್ತೆ ಸೌತ್ ಇಂಡಿಯಾಲಿ ಸೆಕೆಂಡ್ ಬೈಂದು. ಸೊ ಆರ್ಟ್ ಇಲ್ಲಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್, ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ಎಲ್ಲ ಸಿಕ್ಕಿದ್ದು. ಸೊ ಎರಡನ್ನು ನಾನು ಮ್ಯಾನೇಜ್ ಮಾಡ್ಲಿ ತುಂಬಾ ಕಷ್ಟ ಆಯ್ತು, ಆದ್ರೆ ಮಾಡೇ ಕುಳಿದ್ದು. ಈಗ ಸಂಗೀತಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತಲ್ಲಿ ಸೀನಿಯರ್ ಸ್ಟೂಡೆಂಟ್ ನಾನು. ಸೊ ಸಂಗೀತ ಇದು ಕಂಬೈನ್ ಮಾಡ್ಲಿಕ್ಕೆ ಕಷ್ಟ ಕೂಳಿ ಕಂಡತ್ತೆ ನನಗೆ. ಈಗ ಯೋಗ ಮತ್ತೆ ಆರ್ಟ್ ಕಂಬೈನ್ ಮಾಡಿ ನಾನು ಪರ್ಫಾರ್ಮ್ ಮಾಡ್ಲೆ ಶುರು ಮಾಡಿದ್ದೆ. ನನಗೆ ಗೊಂತಿಪ್ಪ ಹಂಗೆ ಡ್ಯಾನ್ಸ್ ಮಾಡಿಕೊಂಡು ಆರ್ಟ್ ವರ್ಕ್ ನೋಡ್ಲಾವತ್ತು, ನಾವು ಹಂಗೆ ಪದ್ಯ ಹೇಳಿಕೊಂಡು ಆರ್ಟ್ ವರ್ಕ್ ನೋಡಿದ್ದು. ನನಗೆ ಗೊಂತಿಪ್ಪ ಹಂಗೆ ಯೋಗ ಇದು ಫಸ್ಟ್ ಟೈಮ್ ಯೋಗ ಮಾಡಿಕೊಂಡು ಈ ತರ ಆರ್ಟ್ ವರ್ಕ್ ಮಾಡ್ತಾ ಇಪ್ಪದು ಲೈವ್ ಪರ್ಫಾರ್ಮೆನ್ಸಸ್. ಅಪ್ಪ ಇದು ಅದೇ ಹೊಸತ್ತೊಂದು ಯೂನಿಕ್ ಹೇಳಿ ತುಂಬಾ ಜನ ಹೇಳಿದ್ದವು ಈಶ್ವರಿಗೆ ನೋಡದ್ದ ಒಂದು ಸಡನ್ ಎಂತಕ್ಕೆ ರೀಸೆಂಟ್ ಆಗಿ ಸಡನ್ ಅದೊಂದು ಫ್ಲಾಶ್ ಆತ ಅಂದೆ ಇತ್ತಿದ್ದು ಮನಸ್ಸಿಲಿ. ಈ ಯೋಗ ಅನ್ನೋದೇ ಇದಕ್ಕೆ ಸಿಂಕೆ ಆಗುತ್ತಿಲ್ಲಲ್ಲ, ಅನ್ನೊಂದು ಯೋಗ ಪ್ರಾಕ್ಟೀಸ್ ಬೇರೆ ಇದು ಬೇರೆ. ಮೊನ್ನೆ ಬಿಂದು ಜ್ಯುವೆಲರ್ಸ್ ಒಂದು ಪ್ರೋಗ್ರಾಮ್ ಇತ್ತು, ಅಲ್ಲಿ ಎನ್ನ ಕಾಸ್ಟ್ಯೂಮ್ ಯೋಗಕ್ಕೆ ತಕ್ಕ ಇತ್ತಿದ್ದಿಲ್ಲ, ಆದರೂ ನಾನು ಮಾಡಕ್ಕೂ ಹೇಳಿಯೇ ಮಾಡಿದೆ ಅಲ್ಲಿ. ಅದು ಓಕೆ ಸಕ್ಸಸ್ಫುಲ್ ಹೇಳಿ ಅನ್ಸಿತಿ. ಇನ್ನು ಮುಂದಣ ಪ್ರೋಗ್ರಾಮ್ಸ್ ಹಾಗೆ ಮಾಡ್ಲೆ ಅಂತ ಪ್ಲಾನ್ ಮಾಡಿದ್ದೆ, ಹಂಗೆ ನೋಡಕ್ಕಿದ್ದು. ಓಕೆ. ಸೊ ಅದೇ ಯೋಗ ಹೇಳಿ ಅಪ್ಪ ಖಂಡಿತ ಅದಕ್ಕೆ ಬೇಕಾದ ತಯಾರಿ ಮಾಡಕ್ಕಾವ್ತು. ಹೀಗೆ ಈಗ ಡ್ಯಾನ್ಸ್ ಮಾಡಿದ ಹೇಳಿ ಅದೇ ರೀತಿ ಮಾಡ್ಲೆ ಇಡಿತಿಲ್ಲ, ಅದಕ್ಕೆ ಬೇಕಾದಂತಹ ತಯಾರಿ ಮಾಡಕ್ಕಾವ್ತು. ಹಿಂಗಿಪ್ಪಾಗ ನಿಗಳ ತಯಾರಿ ಈಗ ಅದನ್ನು ಇದನ್ನು ಎರಡನ್ನು ಒಟ್ಟಿಗೆ ಮಾಡುವಾಗ ನಿಗಳ ತಯಾರಿ ಹೆಂಗಿತ್ತು, ಯಾವ ರೀತಿ ಮಾಡಕ್ಕಾವ್ತು?
ಹ, ಈಗ ಯೋಗ ಹೇಳುವಾಗ ಈ ಚಿತ್ರಕಲೆಯಲ್ಲಿ ನನಗೆ ಆ, ಸ್ಫೂರ್ತಿ ಹೇಳ್ರೆ ನನ್ನ ಗುರುಗಳು ಶ್ರೀ ನೀರ್ನಳ್ಳಿ ಗಣಪತಿಯವು. ಹ ಯೋಗಲ್ಲಿ ನಾನು ದೇಲಂಪಾಡಿ ಯೋಗ ಪ್ರತಿಷ್ಠಾನ ಶ್ರೀ ಗೋಪಾಲಕೃಷ್ಣ ಭಟ್ ದೇಲಂಪಾಡಿ ಅವರಿಂದ ಯೋಗಾಭ್ಯಾಸ ಮಾಡ್ತಾ ಇದ್ದೆ. ಹ ನಿಜವಾಗಿ ಹೇಳ್ರೆ ನಾನು ಹೈಸ್ಕೂಲ್ ಟೈಮಲ್ಲಿ ಯೋಗ ಮಾಡಿಕೊಂಡಿದ್ದೆ, ಅದು ಕೇರಳ ಅಲ್ಲಿ ಇಪ್ಪಗಾನು ಅಂಬಾಗ ಹ ಸ್ಟೇಟ್ ಲೆವೆಲ್ಗೆ ಒಂದೆರಡು ಸತಿ ಹೋಯಿದೆ. ಬಿಟ್ರೆ ಮತ್ತೆ ನನಗೆ PUC ಹ ಟೈಮಲ್ಲಿ ಯೋಗ ಫುಲ್ ಕಂಪ್ಲೀಟ್ ಬಿಟ್ಟು ಹೋತು. ಸ್ಟಡೀಸ್ NIOS ಸಿಲೆಬಸ್ ಇತ್ತಿದ್ದು, ಸೈನ್ಸ್ ಸ್ಟ್ರೀಮ್ ಇಲ್ಲಿತ್ತಿದ್ದೇನು. ಸೊ ಹ ಬಿಟ್ಟು ಹೋತು ಫುಲ್. ಮತ್ತೆ ನನಗೆ ಹೆಲ್ತ್ ಇಶ್ಯೂಸ್ ಎಲ್ಲ ರಜೆ ಬಂತು, ನಾನೀಗ ಪುನಃ ಯೋಗ ಶುರು ಮಾಡಿದ್ದೆ. ಈಗ ಪುನಃ ಮಂಗಳೂರಿಗೆ ಬಂದ ಕಾರಣ ಇವರ ಕಾಂಟ್ಯಾಕ್ಟ್ ಆತು. ಗೋಪಾಲಕೃಷ್ಣ ಭಟ್ ದೇಲಂಪಾಡಿ ಅವರು ಸರ್ ಸರ್ನ ಕಾಂಟ್ಯಾಕ್ಟ್ ಆತು, ಹಾಗೆ ಪುನಃ ಶುರು ಮಾಡಿದ್ದೆ. ಸೊ ಶುರು ಮಾಡಿದ ನಂತರ ಅದೇ ನಾನಾಗ ಹೇಳಿದಂಗೆ ಸ್ಟೇಟ್ ಇಲ್ಲಿ ಸೌತ್ ಇಂಡಿಯಲ್ ಎಲ್ಲ ರಜೆ ಬಂತು. ಹಾಗೀಗ ತಯಾರಿ ಹೆಂಗೆ ಹೇಳ್ರೆ, ಈಗ ಜಸ್ಟ್ ಶುರು ಮಾಡಿದಷ್ಟೇ. ನಾನು ಉದಿಯಪ್ಪಗ ಯೋಗ ಮಾಡಿಕೊಂಡಿದ್ದೆ, ಬಾಕಿ ಟೈಮಲ್ಲಿ ಹ ಕස්සನ್ಪಗ ಬಂದು ಆರ್ಟ್ ಮಾಡೋದು ಹಾಗೆ ಹ ಮಾಡಿಕೊಂಡಿದ್ದೆ. ಈಗ ರೀಸೆಂಟ್ ಆಗಿ ಒಂದೆರಡು ಪ್ರೋಗ್ರಾಮ್ಸ್ಗೆ ಎರಡು ಕಂಬೈನ್ ಮಾಡಿ ಮಾಡಿದೆ. ಮತ್ತೆ ಮತ್ತೆ ಹೆಚ್ಚಿನದ್ದೇ ನಿಜವಾಗಿ ಹೇಳಿದರೆ, ನಾನು ಒಂದು ಪ್ರೋಗ್ರಾಮ್ಗೆ ತಯಾರಿ ಹೇಳಿ ಮಾಡುದು ಕಮ್ಮಿ. ನಾರ್ಮಲ್ ಪ್ರಾಕ್ಟೀಸೇ ಲೈವ್ ಶೋಸಿಂಗು ತಯಾರಿ ಹೇಳಿ ಗ್ರೇಷುತ್ತೆ. ದಿನ ನಾನೊಂದು ಚಿತ್ರ ಮಾಡಬೇಕು, ದಿನ ಒಂದು ಹ ಅಥವಾ ಎರಡು ಮಾಡಬೇಕು. ನಾಳೆ ಪ್ರೋಗ್ರಾಮ್ ಇರ್ಲಿ ಇರ್ಲಿ ಇಲ್ಲದೆ ಇರ್ಲಿ, ಆ ದಿನ ಒಂದು ಪ್ರಾಕ್ಟೀಸ್ ಮಾಡಬೇಕು ಹೇಳಿ ಮಾಡ್ತೆ ಹಂಗೆ. ಓಕೆ. ಓಕೆ, ಖಂಡಿತ. ನಿಂಗೆ ಈಗ PUC ನಿಂಗಳ PUC ಮುಗುಶಿ ಇಲ್ಲಿ ಹ್ಮ್. ಈಗ ಡಿಗ್ರಿಗೆ ಸೇರಕ್ಕೂ ಹೇಳಿ ಆದರೆ ನಿಂಗ ಹೇಳಿದ ನಿಂಗಳ ಪೇರೆಂಟ್ಸ್ ಸಪೋರ್ಟಿವ್ ಇದ್ದಿದ್ದವು ಹೇಳಿ ಹಾಗೆ ಹ್ಮ್. ಹೇಳಿ. ಈಗ ಆನು ನಾಳೆ ಇದೇ ಕೋರ್ಸಿಗೆ ಸೇರಕ್ಕೂ ಹೇಳಿ ಆದರೆ ಎನ್ನ ಅಪ್ಪ ಅಮ್ಮ ಮುಂದೆ ನಿನಗೆ ಇದ್ರಲ್ಲಿ ಯಾವ ತರದ ಜಾಬ್ ಆಪರ್ಚುನಿಟಿ ಇದ್ದು ಹೇಳಿ ಕೇಳಿದ್ರೆ ಅವಕ್ಕೆ ಯಾವ ರೀತಿಯ ಉತ್ತರ ಕೊಡ್ಲ? ಇದು ಎನಗೂ ಬಂದ ಎನ್ನ ಪೇರೆಂಟ್ಸ್ ಕೇಳಿ ಎನ್ನ ಅಪ್ಪ ಕೇಳಿದ್ದವಿಲ್ಲ. ಎನ್ನ ಅಪ್ಪ ಆರ್ಟ್ ಫೀಲ್ಡ್ ಇಲ್ಲೇ ಇಪ್ಪ ಕಾರಣ ಅಪ್ಪಂಗೆ ಗೊಂತಿದ್ದು ಈಗ ಇನ್ಕಮ್ ಬಗ್ಗೆ ಅಲ್ಲದ ಅದರದ್ದೇ ಈ ಒಂದು ಯಾವುದೇ ಒಂದು ಕೆಲಸ ಅವಕ್ಕೆ ಇಷ್ಟಪಟ್ಟು ಮಾಡಿದರೆ ಅದರಲ್ಲಿ ನೆಮ್ಮದಿ ಖಂಡಿತ ಸಿಕ್ಕುತ್ತು ಹೇಳಿ ಗೊಂತಿತ್ತು. ಸೊ ಅಪ್ಪ ಆಲ್ರೆಡಿ ಆರ್ಟ್ ಫೀಲ್ಡ್ ಅಲ್ಲಿ ಇದ್ದ ಕಾರಣ ಅಪ್ಪ ಫುಲ್ ಸಪೋರ್ಟಿವ್ ಇತ್ತವು. ಬಟ್ ಹ ಬಾಕಿ ಮನೆ ರಜಾ ಕ್ವಶನ್ ಮಾರ್ಕ್ ಇತ್ತು. ಈಗ ನಮ್ಮಂಗ ಅದಕ್ಕೂ ಕ್ವಶನ್ ಮಾರ್ಕ್ ಇತ್ತು, ಖಂಡಿತ ಅದು ನಾರ್ಮಲ್ ಆಗಿ ಹ ಬಪ್ಪದೆ. ಈಗ ನನಗುದೇ ಇತ್ತಿದ್ದು, ಹ ಓಕೆ ಸೈನ್ಸ್ ಸ್ಟ್ರೀಮ್ ಹ ಕಲ್ತಿದ್ದಾನು, ಸೈನ್ಸ್ ಇಂದ ಡೈರೆಕ್ಟ್ ಆರ್ಟಿಗೆ ಬಂದರೆ ಇನ್ನ ಫ್ಯೂಚರ್ ಅಂತ ಹೇಳಿ ಬೈಂದು. ಸೊ ಹ ಈಗ ಆದರೆ ಎನ್ನ ಮನೆ ಫುಲ್ ಸಪೋರ್ಟ್. ಎನ್ನ ಅಪ್ಪಚ್ಚಿ ಅಕ್ಕ ದಿಕ್ಕು, ಎನ್ನ ಅಪ್ಪ ಅಮ್ಮ ಅಫ್ಕೋರ್ಸ್ ಇದ್ದವು. ಎನಗೆ ಎಲ್ಲ ತಮ್ಮ ತಂಗೆ ಕೈಪ್ಪದು ಆನೆ ದೊಡ್ಡ ಎನ್ನ ಮನೇಲಿ ಎಲ್ಲರದ್ದು ಸಪೋರ್ಟಿವ್ ಹೇಳ್ರೆ ಅಷ್ಟ್ ಸಪೋರ್ಟಿವ್. ನಾನೀಗ ಮಂಗ್ಳೂರ್ಲಿ ಇಪ್ಪದು, ಅಪ್ಪಚ್ಚಿ ಮನೇಲಿ ಇಪ್ಪದು. ಅಪ್ಪಚ್ಚಿ ಮನೇಲಿ ಅರ್ಧ ಹಾಲ್ ಫುಲ್ ಎನ್ನದೇ ಎನಗೆ ಚಿತ್ರ ಮಾಡ್ಲಿ ಹೇಳಿ ಬಿದ್ದವು. ಮಂಗ್ಳೂರೆನ್ನ ಮನೆಗೆ ಬಂದರೆ ನಿಂಗ ಎಕ್ಸಿಬಿಷನ್ ಹಂಗೆ ನೋಡ್ಲಕ್ಕು ಫುಲ್ ಹಾಲ್ ನ ಗೋಡೆ ಫುಲ್ ಅನ್ ಮಾಡಿದ ಥ್ರೆಡ್ ಆರ್ಟ್ ಇದು. ಸೊ ಫುಲ್ ಹ್ಮ್ ಸಪೋರ್ಟಿವ್. ಫಸ್ಟ್ ಗೆ ಕ್ವಶನ್ ಬಂದಿತ್ತಿದ್ದು, ಆದರೆ ಗುರುಗಳೇ ನೀನು ಆರ್ಟ್ ಫೀಲ್ಡಿಗೆ ಹೋಗುಳು ಹೇಳಿದ ಕಾರಣ, ಹ್ಮ್ ಗುರುಗ ಹೇಳಿದ ಕಾರಣ ನನಗೆ ಅದೊಂದು ತುಂಬಾ ನನಗೆ ಲೈಕ್ ಅಕ್ಕು ನನಗೆ ದೇಶಕ್ಕೆ ಬಣ್ಣ ಬಡಿವಂತೆ ಆಯ್ಕೊಳ್ಳಿ ಗುರುಗ ಹೇಳಿದ್ದು. ಸೊ ನನಗೆ ಮಾಡ್ಲಿ ಹ್ಮ್ ಎಡಿಗೂಳಿ ಒಂದು ಕಾನ್ಫಿಡೆನ್ಸ್ ಇತ್ತು. ನಾನು ಆಕ್ಚುಲಿ ಸ್ಟೇಜ್ ಫಿಯರ್ ಹೇಳಿದ್ರೆ ಕಂಡೌಟೆ ಸ್ಟೇಜ್ ಫಿಯರ್ ಇತ್ತಿದೆ. ಬಟ್ ರಾಮಕಥೆಗೆ ಯಾವಾಗ ಫಸ್ಟ್ ಟೈಮ್ ಸ್ಟೇಜಿಂಗ್ ಹತ್ತಿದ್ದೆ ಅಂದಿಂದ ನನಗೆ ಎಂತದೋ ಒಂದು ಕಾನ್ಫಿಡೆನ್ಸ್ ಆದಿಕ್ಕು ಎನಗೂ ಎಡಿತ್ತು ಹೇಳುವ ಒಂದು ಇದು ಬಂತು. ಸೊ ಈಗ ಮನೆಯವಕ್ಕೂ ಕ್ವಶನ್ ಬಂದರದ್ದು ನೋಡುವ ಎಂತಾವ್ತು, ಗೋಯಿಂಗ್ ವಿತ್ ದ ಫ್ಲೋ ಹೇಳ್ತಿಲ್ಲ, ಗೋ ವಿತ್ ದ ಫ್ಲೋ ಅಷ್ಟೇ. ಹಾಗೆ ಅವ್ನು ಮಾಡ್ತಾ ಇದ್ದೆ. ಬಟ್ ನನಗೆ ಯಾವ ರೀತಿ ಇಲ್ಲಿದೆ ಬೇಜಾರ ರಿಗ್ರೆಟ್ ಎಂತವೂ ಇಲ್ಲ. ನಾನು ಆಕ್ಚುಲಿ ಹೆಚ್ಚಿನವ ನೋಡಿದೆ ಇಂಜಿನಿಯರಿಂಗ್ ಮಾಡಬೇಕು, ಡಾಕ್ಟರ್ ಮಾಡಬೇಕು ಹೇಳಿ ಹೋಗ್ತವು. ಬಟ್ ಅವು ಇಷ್ಟಪಟ್ಟು ಮಾಡ್ತವಿಲ್ಲ. ಅವು ನಿಜವಾಗಿ ಒಳಂದ ಸಿಂಗರ್ ಆದಿಕ್ಕು, ಡ್ಯಾನ್ಸರ್ ಆದಿಕ್ಕು. ಇಷ್ಟಪಟ್ಟು ಮಾಡಿದ್ರೆ ಯಾವ್ದು ಮಾಡಿದರದೇ ವೇಸ್ಟ್ ಹೇಳಿ ಹೇಳುವಂಗೆ ಅಲ್ದ. ಸೊ ನಾನೀಗ ಸೈನ್ಸ್ ಸ್ಟ್ರೀಮ್ ಇಲ್ಲಿ ಇದ್ದರದೇ ತುಂಬಾ ಜನ ಕೇಳಿದವ ಇದ್ದವು, ಇಂಜಿನಿಯರಿಂಗ್ ಅಪ್ಪಲಾವುತಿಲ್ಲ, ಡಾಕ್ಟರ್ ಅಪ್ಪಲಾವುತಿಲ್ಲ. ಹಾಗೆ ತುಂಬಾ ಜನ ಇದುದೇ ಹೇಳಿದ್ದವು. ಎಲ್ಲರ ಅದೇ ಫೀಲ್ಡಿಂಗ್ ಹೊಯ್ದವಳಿ ಅಂದೇ ಅದೇ ಫೀಲ್ಡಿಂಗ್ ಹೊಯ್ಕೊಳ್ಳಿಲ್ಲಲ್ಲ. ಈಗ ನಿಂಗಾದರದ್ದು ಅದೇ ಫೀಲ್ಡಿಂಗ್ ಹೊಯ್ಕೊಳ್ಳಿಲ್ಲ, ಆರಿಗೆ ಯಾವ ಟ್ಯಾಲೆಂಟ್ ಇಲ್ಲಿದ್ದು ಅದರಲ್ಲೇ ಮುಂದುವರೆಕು, ಅದರಲ್ಲಿ ಫ್ಯೂಚರ್ ಇದ್ದೇ ಇರ್ತೋಳೆ ನನಗೆ ಅನ್ಸುದು. ಡೆಡಿಕೇಶನ್ ಮತ್ತೆ ಅದಕ್ಕೆ ಕೊಡುವ ಡೆಡಿಕೇಶನ್ ಮೇನ್. ಟೈಮ್ ಹೇಗೆ ನಾವು ಸ್ಪೆಂಡ್ ಮಾಡುತ್ತೋ ಹೇಳಿ. ಸೊ ನಮ್ ಫ್ಯೂಚರ್ ಲೈಕ್ ಐಕೊಳ್ಳಿ ನನಗೆ ರೇಷುತ್ತೆ. ನಾನು 100% ಕೊಟ್ಟು ನಾನು ವರ್ಕ್ ಮಾಡ್ತೆ ಹಾಗೆ. ಗುರು ಹಿರಿಯರ ಆಲ್ ಆಶೀರ್ವಾದ ದ ಹೆಂಗೂ ಇತ್ತು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಆ, ಅದೇ ಈಗ ಆರ್ಟ್ ವರ್ಕಿಂಗ್ ಬರ್ತದಾರೆ ಖಂಡಿತ ಸುಮಾರಷ್ಟು ಜನ ಆರ್ಟಿಸ್ಟ್ ಗ ಇದ್ದಿದ್ದವು ಹಿಂಗಿಪ್ಪಗ ಎನಗೆ ಗೊಂತಿಲ್ಲ ಈ ಥ್ರೆಡ್ ಆರ್ಟ್ ವರ್ಕಿಂಗ್ ಹೇಗಿಪ್ಪ ಚಾಲೆಂಜಸ್ ಗ ಇದ್ದವು ಹೇಳಿ, ಯಾವ ರೀತಿಯ ಚಾಲೆಂಜಸ್ ಗ ಹಾಗೆ ಯಾವ ರೀತಿಯ ಕಾಂಪಿಟೇಷನ್ ಗ ಇದ್ದವು ಈ ಫೀಲ್ಡ್ ಅಲ್ಲಿ ಥ್ರೆಡ್ ಆರ್ಟ್ ಹೇಳಿ ಬಂದರೆ ಸ್ಪೆಸಿಫಿಕ್ ಆಗಿ.
ಈಗ ಲೈವ್ ಶೋಸ್ ಕೊಡುವವು ಕಮ್ಮಿ. ಈಗ ಆರ್ಟಿಸ್ಟ್ ಗಳು ಹೇಳಿ ಸುಮಾರಿದ್ದು, ಆದ್ರೆ ಆರ್ಟಿಸ್ಟ್ ವಿತ್ ಲೈವ್ ಶೋಸ್ ಕೊಡೋದು ಹೇಳಿದ್ರೆ ಚಾಲೆಂಜಸ್ ಜಾಸ್ತಿ ಇರುತ್ತೆ. ಫಸ್ಟ್ ಆಫ್ ಆಲ್ ಕಾನ್ಫಿಡೆನ್ಸ್ ಬೇಕು, ಸ್ಟೇಜ್ ಫಿಯರ್, ಮತ್ತೆ ಜನರ ಒಂದು ಅದು ಜನ ಈಗ ನಾವು ಕಾನ್ಸೆಪ್ಟ್ ಯಾವ್ದಾರ ತಕೊಂಡು ಹೋಗ್ತು ಅದರ ಅರ್ಥ ಮಾಡಿಕೊಂಬೋದು. ಈಗ ಆನ್ ಆರ್ಟಿಸ್ಟ್ ಆಗಿದ್ದಾರೆ, ಈಗ ಆನು ಮಾಡುವುದೇ ಒಂದು ಚಿತ್ರ ಮಾಡಿದೆ ಹೇಳಿದ್ರೆ ಅದುವೇ ಅರ್ಥ ನಿಂಗೋಗಿ ಆನ್ ಎಂತ ಮೈಂಡ್ ಸೆಟ್ ಇರ್ತೋ ಅದೇ ನಿಂಗೋಗಿ ಅರ್ಥ ಆಯ್ಕೊಳ್ಳಿಲ್ಲ, ನಿಂಗೋಗಿ ಬೇರೆ ಬಕ್ಕೋದು. ಸೊ ಅದೊಂದು ಚಾಲೆಂಜ್ ಬಂತು ನಾವು ಮಾಡುವಾಗ. ಎಸ್ಪೆಷಲಿ ಹಿಂಗೆಪ್ಪ ಪ್ರೋಗ್ರಾಮ್ ಇಲ್ಲಿ ಮಾಡುವಾಗ ನಾವು ತುಂಬಾ ಕಾನ್ಸೆಪ್ಟ್ ಥಿಂಕ್ ಮಾಡಿ ತಪ್ಪಾಗದೆ ಮಾಡಕ್ ಹೌದು. ಮತ್ತೆ ಮೇನ್ ಆಗಿ ಟೈಮ್ ಲಿಮಿಟ್ ಇತ್ತು. ಒಂದು ಸಾಂಗ್ ಒಂದು 5 ನಿಮಿಷದ ಸಾಂಗ್, 3 ನಿಮಿಷದ ಸಾಂಗ್, 7 ನಿಮಿಷದ ಸಾಂಗ್, ಅದು ಸ್ಟಾರ್ಟ್ ಅಪ್ಪಾಗ ನಾವು ಶುರು ಮಾಡಕ್ಕೆ ಮುಗಿಯುವಾಗ ಮುಗಿಸ್ಬೇಕು, ಅದೊಂದು ಚಾಲೆಂಜ್ ಇತ್ತು. ಮತ್ತೆ ಈ ಥ್ರೆಡ್ ಆರ್ಟ್ ಹೇಳಿದ್ರೆ ನಾನು ಹೆಂಗೆ ಮಾಡಿದೆ, ಥ್ರೆಡ್ಡಿನ ಉಗುರಿಲಿ ಪ್ರೆಸ್ ಮಾಡಿ ಮಾಡುದು. ಈಗ ನೋಡ್ಲಕ್ಕು ಎನ್ನ ಉಗುರು ಕಟ್ ಆಯ್ತು, ಸೊ ನನಗೆ ಪ್ರಾಕ್ಟೀಸ್ ಮಾಡ್ಲೆ ಎಡಿಕಾಗ್ತಾ ಇಲ್ಲೇ. ಇದು ನಾವು ಹೇಳ್ರೆ ಇಡೀ ಕೈಲಿ ಯಾವಾಗ್ಲೂ ಪೇಂಟ್ ಇರುತ್ತೆ. ಎಲ್ಲರೂ ಕೇಳುದು ಎಂತರ ಕೈ ಅಷ್ಟು ಗಲೀಜು ಮಾಡಿ ಮಡಗಿದ್ದೆ. ಬಟ್ ನನಗೆ ಹೆಂಗೆ ಹೇಳ್ರೆ ಕೈ ಗಲೀಜಿದ್ದರೆ ನನಗೆ ಸಮಾಧಾನ. ಉದ್ಯಪ್ಪ ಎದ್ದ ಕೂಡ್ಲೆ ನನಗೆ ಈಗ ಕಸಲಪ್ಪ ನಾನು ಪ್ರಾಕ್ಟೀಸ್ ಮಾಡ್ರೆ ಉದ್ಯಪ್ಪಗೆ ಎದ್ದು ಕೈ ಕ್ಲೀನ್ ಇದ್ದರೆ ನನಗೆ ಮನಸ್ಸಿಂಗ್ ಇರಿಟೇಟ್, ನಾನು ಪ್ರಾಕ್ಟೀಸ್ ಮಾಡಿದ್ದಿಲ್ಲ, ನಿನ್ನ ದಿನ ಫುಲ್ ವೇಸ್ಟ್ ಮಾಡಿದ್ದೆ ಹೇಳಿ. ಸೊ ನನಗೆ ಕೈಲಿ ಬಣ್ಣ ಇದ್ದರೆ ನನಗೆ ಖುಷಿ ಹಬ್ಬದು. ಸೊ ಹಾಗೆ ತುಂಬಾ ಜನ ಮಂದಿಕ್ಕಿ ಇದು ಹೇಳ್ರೆ ಇದರಲ್ಲೇ ನೀನು ಮುಂದುವರೆ ನಿನಗೆ ಫ್ಯೂಚರ್ ಇಲ್ಲ ಹಾಗೆ ಹೇಳುವ ಇದು ಅಷ್ಟೇ. ತುಂಬಾ ಜನ ಸಪೋರ್ಟ್ ಮಾಡೋ ಇದೆ ನನಗೆ ಪ್ರೀತಿ ಗಳಿಸ್ ಎಲ್ಲ ಇದರಲ್ಲಿ ಆರ್ಟ್ ಫೀಲ್ಡ್ ಅಲ್ಲಿ ಅಲ್ದ. ಎಷ್ಟೋ ಜನ ಅವರ ಸ್ವಂತ ಮಗಳು ಹೇಳಿ ಟ್ರೀಟ್ ಮಾಡಿದ್ದವು ಅದಕ್ಕೂ, ಹಂಗೆಲ್ಲ ಸುಮಾರು ಇದ್ದು. ಮತ್ತೆ ಲೈವ್ ಶೋಸ್ ಇಲ್ಲಿ ಬೇರೆ ಬೇರೆ ಒಂದೊಂದು ಲೈವ್ ಶೋಸ್ ಒಂದೊಂದು ಪ್ರಾಕ್ಟೀಸ್ ನನಗೆ. ಲೈವ್ ಶೋಸ್ ಒಳ್ಳೆ ಹೆಸರಿಗೆ ಮಾತ್ರ ಬಿಟ್ರೆ ಅದೇ ನನಗೆ ನಾರ್ಮಲ್ ಪ್ರಾಕ್ಟೀಸ್ ಮಾಡೋದು ನಾನು ಅಲ್ಲಿ ಮಾಡ್ತಾ ಇದ್ದೆ. ಒಂದೊಂದು ಎಕ್ಸ್ಪೀರಿಯನ್ಸ್ ಅದಕ್ಕೂ ಎಲ್ಲ ಬೇರೆ ಬೇರೆ ಇತ್ತು, ಒಂದರ ಒಂದು ಫುಲ್ ಡಿಫ್ರೆಂಟ್ ಆಗಿರ್ತು. ಚಾಲೆಂಜಸ್ ಇರ್ತು. ಕೆಲವೊಂದ್ಸತಿ ಬೋರ್ಡ್ ಸ್ಟ್ಯಾಂಡ್ ಬೀಳುದು ಅದಕ್ಕೂ, ಬೋರ್ಡ್ ಗಟ್ಟಿ ನಿಲ್ಲದೆಪ್ಪದು, ಇಂಕಿಂಗೆ ಆಲ್ರೆಡಿ ನೀರಿಂಗೆ ಥ್ರೆಡ್ ಬಿದ್ದಿಪ್ಪದು, ಥ್ರೆಡ್ ತಪ್ಪಲೆ ಮರ್ತೊಪ್ಪದು, ಹಿಂಗಿಪ್ಪದೆಲ್ಲ ಬ್ರಷ್ ತಪ್ಪಲೆ ಮರ್ತೋ ಹಿಂಗಿಪ್ಪದೆಲ್ಲ ಆಗ್ಯೊಂಡೇ ಇತ್ತು ಒಂದೊಂದು. ಮತ್ತೆ ಸಡನ್ ಈಗ ಕಾನ್ಸೆಪ್ಟ್ ಚೇಂಜ್, ಸ್ಟೇಜಿಂಗ್ ಹತ್ತಿ ಸಡನ್ ಕಾನ್ಸೆಪ್ಟ್ ಚೇಂಜ್ ಆಯ್ತು, ಅಥವಾ 5 ನಿಮಿಷ ಮೊದಲು ಕಾನ್ಸೆಪ್ಟ್ ಗೊಂತಪ್ಪದು. ಸೊ ಎಲ್ಲದಕ್ಕೂ ರೆಡಿ ಆಗಿರೆ ಕೋಳಿ ಅಷ್ಟೇ. ಹಾಗೆ ಕಾಂಪಿಟಿಷನ್ ಗೆ ಬರ್ತಾರೆ, ಯಾವ ರೀತಿ ಇದ್ದು ಕಾಂಪಿಟಿಷನ್ ಈ ಫೀಲ್ಡ್? ಕಾಂಪಿಟಿಷನ್ ಈಗ ಕಮ್ಮಿ ಇದರಲ್ಲಿ ಹೇಳುವಂಗೆ ಹೇಳಿದ್ರೆ, ಈಗ ಲೈವ್ ಶೋಸ್ ಮಾಡ್ಲೆ ರಜಾ ಕೆಲವೊಬ್ರು ಶುರು ಮಾಡಿದ್ದವು. ಆದ್ರೆ ಕರ್ನಾಟಕಲ್ಲಿ ಒಂದು 3-4 ಆರ್ಟಿಸ್ಟ್ ಇದ್ದವಳು ಹೇಳಿದ್ದು ಹೇಳಿದ್ರೆ ಹಾಗೆ ಹೇಳ್ತಾವು. ಸೊ ಈಗ ಶ್ರೀ ಬಿ.ಕೆ.ಎಸ್. ವರ್ಮಾ ಅವು ಶುರು ಮಾಡಿದ್ದು ಥ್ರೆಡ್ ಆರ್ಟ್, ಅದರ ಮತ್ತೆ ಎನ್ನ ಗುರುಗ ಕಲ್ತು ಹಾಗೆ ಅವರ ಕೈಯಿಂದ ಅನಿಗ ಕಲ್ತದ್ದು. ಸೊ ಈಗ ಅಷ್ಟೇ, ತುಂಬಾ ರೇರ್ ಥ್ರೆಡ್ ಆರ್ಟ್ ಮಾಡುವುದು ತುಂಬಾ ಕಮ್ಮಿ. ಎಂತ ಕೇಳಿದ್ರೆ ಥ್ರೆಡ್ ಆರ್ಟ್ ಹೇಳಿದರೆ ಹೆಂಗ್ ಹೇಳ್ತೆ, ಈಗ ಒಂದು ಲೈನ್ ಹೇಳದತ್ತ ಅದು ಫೈನಲ್, ಚೇಂಜ್ ಮಾಡ್ಲೇ ಇಡಿಲ್ಲ, ಅದಕ್ಕೆ ತುಂಬಾ ರಿಸ್ಕಿ ಅದು. ಒಂದು ಹಿಂಗೆ ಲೈನ್ ಹೇಳದರೆ ಈಗ ಪೇಂಟ್ ನಾರ್ಮಲ್ ಕ್ಯಾನ್ವಾಸ್ ಅರೆ ಮಾಡಿ ಓವರ್ ಲ್ಯಾಪ್ ಮಾಡಿ ಮಾಡ್ಲೌದು, ಇದು ಒಂದು ಲೈನ್ ಹೇಳದರೆ ಅದು ಫೈನಲ್, ಹಾಗೆ ತುಂಬಾ ರಿಸ್ಕಿ ಇರುತ್ತೆ ಅದು. ಸೊ ಚಾಲೆಂಜಸ್ ಈಗ ಸದ್ಯಕ್ಕೆ ಅಷ್ಟು ಕಮ್ಮಿ, ಮತ್ತೆ ಗೊಂತಿಲ್ಲ ಬಂದರೂ ನಾನು ಅವರೊಟ್ಟಿಗೆ ಜಲಸ್ ಹೇಳಿ ಮೈಂಡ್ ಸೆಟ್ ಇಲ್ಲ, ಕಲಾಕಾರರು ಹೇಳುವ ಹಂಗೆ ಇಪ್ಪಲೆ ಆಗ ನಾನು ಅವರೊಟ್ಟಿಗೆ ಸೇರಿ ನಾವು ಇಬ್ಬರು ಬೆಳೆಯವ ಹೇಳಿ ನಾನು ಹೇಳಿ ಇಷ್ಟಪಡ್ತೆ. ನನಗೆ ಇನ್ನೊಬ್ರು ಒಂದು ಚಾಲೆಂಜ್ ಕೊಡ್ಲೆ ಅದಕ್ಕೂ, ಅಥವಾ ಒಟ್ಟಿಗೆ ಮಾತಾಡಿ ಡಿಸ್ಕಸ್ ಮಾಡಿ ಬೆಳವಲ್ಲ ಅದಕ್ಕೂ, ಹಾಗೆ ಸಿಕ್ಕುದೊಳ್ಳೆ ಒಂದು ಖುಷಿ ಇತ್ತು ನನಗೆ. ಹಾಗೆ ಈಗ ನನಗೆ ಇಂಟ್ರೆಸ್ಟ್ ಇತ್ತು ಆನು ಇನ್ನು ಈ ರೀತಿ ಮಾಡಿಕು ಹೇಳಿದರೆ ನಾನು ಆರ ಕೈಲಿ ಕಲಿವಲಕು. ಈಗ ಅದೇ ನಿಂಗ ಹೇಳಿದೆ ನಿಂಗಳ ಗುರುಗ ಇಪ್ಪದು ಸಾಗರದ ಹತ್ರ ಇಲ್ಲಿ ನಮ್ಮ ಮಂಗಳೂರಲ್ಲಿ ಅಥವಾ ದಕ್ಷಿಣ ಕನ್ನಡದಲ್ಲಿ ನಮಗೆ ಹತ್ರ ಯಾರು ಕಲಿಸುವವಿದ್ದವ ಅಥವಾ ನಿಂಗಳೇ ಕಲಿಸುತ್ತೀರಾ ಹೇಗೆ? ಈಗ ಥ್ರೆಡ್ ಆರ್ಟ್ ಹೇಳಿದರೆ ಈಗ ನನಗೆ ಗೊಂತಿಪ್ಪಂಗೆ ಈಗ ಸೀನಿಯರ್ ಆರ್ಟಿಸ್ಟ್ ಅವೇ ಇಪ್ಪದು, ಅವು ಬಿಟ್ಟರೆ ಬ್ಯಾಂಗ್ಳೂರ್ 1-2 ಜನ ಇದ್ದವಳಿ ಹೇಳಿದ್ದು ಕೇಳಿದೆ, ನಾ ಕಾಂಟ್ಯಾಕ್ಟ್ ಇಲ್ಲ ಅವರದ್ದು. ಸೊ ಇದಕ್ಕೆ ನಿಜವಾಗಿ ನಾನಿನ್ನು ಬಿಗಿನರ್ ಅಷ್ಟೇ, ಆದರೆ ಎನ್ನ ಗುರುಗ ನೀನ್ ಶುರು ಮಾಡುವಳಿ ಹೇಳಿದ ಕಾರಣ ನಾನು ಒಟ್ಟಿಗೆ ಅನಟಮಿ ಪ್ರಾಕ್ಟೀಸ್ ಎಲ್ಲ ಮಾಡಿಕೊಂಡು, ಬಟ್ ಇದಕ್ಕೆ ತುಂಬಾ ಎನಟಮಿ ಸ್ಟಡಿ ಬೇಕಾಯ್ತು. ಎನ್ನದೇ ಈಗ ಸುಮಾರು ತಪ್ಪುತ್ತು ಇಲ್ಲೆ ಸುಮಾರು, ಈಗ ಪ್ರತಿ ಸ್ಟೇಜ್ ಎಲ್ಲವೂ ಲೈಕ್ ಆಯ್ತು ಇಲ್ಲೇ, ಬಟ್ ನಾವು ತಪ್ಪಿಯಪ್ಪಾಗ ನೆಕ್ಸ್ಟ್ ಅದಕ್ಕೆ ಸರಿ ಮಾಡಕ್ಕೂ ಹೇಳಿ ಗ್ರೇಷ್ ಉಂಟು
ನಾವ್ ಅದ್ರ ಇಂಪ್ರೂವ್ ಮಾಡಿಕೊಳ್ಳೆಕ್ಕು. ಸೊ ಎನ್ನದು ತುಂಬಾ ತಪ್ಪು ನಾನೀಗ ಕಲಿಸುವಷ್ಟು ದೊಡ್ಡ ಇದ್ದಿಲ್ಲ ಹೇಳಿ ನನಗೆ ಅನ್ಸುತ್ತು. ನಾನು ಇನ್ನು ಕಲಿತಾ ಇದ್ದೆ, ನಾನು ಇನ್ನು ತುಂಬಾ ಬಿಗಿನರ್ ಅಷ್ಟೇ. ಸೊ ಹಾ. ಇದು ಎಂತರ ಹೇಳಿದ್ರೆ ನಾರ್ಮಲ್ ನಾವು ಕ್ಲಾಸ್ ತಕೊಂಬಂಗ ಅಲ್ಲ, ಇದು ನಾವೇ ಪ್ರಾಕ್ಟೀಸ್ ಮಾಡಿ ಬಪ್ಪದುಳಿ ನನಗೆ ಅನ್ಸುದು. ಈಗ ಆನ್ ಕಲ್ತದ್ದೇ ಹಾಗೆ ನಾನೇ ಪ್ರಾಕ್ಟೀಸ್ ಮಾಡಿ, ಈಗ ಥ್ರೆಡ್ ಅವು ಹಿಡಿಸಿದ್ದವು ಬಿಟ್ರೆ ಹೇಗೆ ಮಾಡೆ ಕೂಳಿ ಹೇಳಿಕೊಟ್ಟವು ಬಿಟ್ರೆ ನಮ್ಮ ಕೈ ಹಿಡಿಸಿ ಮಾಡುವ ಹ್ಮ್. ಹಾಗೆ ಅಲ್ಲ ಅಲ್ಲ ಇದು. ರಜಾ ಥ್ರೆಡ್ ಆರ್ಟ್ ಹ್ಮ್. ಹೇಳ್ರೆ ಹಾಗೆ. ಮತ್ತೆ ಇದು ತುಂಬಾ ದೊಡ್ಡ, ಈಗ ಎನ್ನ ಈಗ ನಾನು ಲೈವ್ ಶೋ ಮಾಡ್ತಿದ್ದಾರೆ ಎನ್ನಂತ ದೊಡ್ಡ ಬೋರ್ಡ್ ಇರ್ತದು. ಈಗ ನಾರ್ಮಲ್ ನಮ್ಮ ಈಗ ಇಷ್ಟು ಸಣ್ಣ ಹಿಂಗೆ ಬುಕ್ಕೆ ಅಲ್ಲ ಅಲ್ಲ, ಎನ್ನಂದ ದೊಡ್ಡ ಹ್ಮ್. ಎನ್ನ ಡಬಲ್ ಸೈಜ್ ಇಲ್ಲಿ ಇತ್ತು, ಕೆಲವೊಂದು ಇದ್ದು ಎನ್ನ ಡಬಲ್ ಹ್ಮ್. ಸೈಜ್ ಬೋರ್ಡ್ ಇಲ್ಲಿ ಮಾಡಿದ್ದದಿದ್ದು. ಸೊ ಹ್ಮ್. ನಾವೀಗ ನಾರ್ಮಲ್ ಆರ್ಟ್ ಮಾಡುದು ಇದಕ್ಕೂ ತುಂಬಾನೇ ವ್ಯತ್ಯಾಸ ಇದ್ದು. ನಾರ್ಮಲ್ ಆದ್ರೆ ನಮಗೀಗ ಒಂದು ಹಿಂಗೆ ಒಂದು ಚಿತ್ರ ಮಾಡಿದರೆ ನಮಗೆ ಮೇಲಿಂದ ಕೆಳಗ್ ಕಾಣುತ್ತು. ಬಟ್ ಆನೀಗ ಲೈವ್ ಶೋಸ್ ಮಾಡುವಾಗ ನನಗೆ ಹೇಳ್ರೆ ನಾನು ನೋಡಿದ ಪ್ರಕಾರ ಈಗ ನಾ ಬೋರ್ಡಿನ ಹತ್ರ ನಿಂದೆ ಫುಲ್ ವೈಟ್ ಬ್ಲಾಂಕ್, ಎಂತವೂ ಕಾಣ್ತಿಲ್ಲ, ಫುಲ್ ವೈಟ್ ಬ್ಲಾಂಕ್. ಮೋರೆ ಮಾಡುವಾಗ ಕಣ್ಣು ಮಾತ್ರ ಕಾಣ್ತು, ಬಾಡಿ ನಾನು ಎಂತ ತಪ್ಪು ಮಾಡಿದೆ ಎಂತ ಸರಿ ಮಾಡಿದೆ ಒಂದು ಗೊತ್ತಾಗುತ್ತಿಲ್ಲ ಹಾಗೆ. ಬಟ್ ನಾನು ಹ್ಮ್. ಗುರುಗಳ ನಂಬಿಕೊಂಡು ಅದಕ್ಕೂ ದೇವರ ಗುರುಗಳ ನಂಬಿಕೊಂಡು ಹಿರಿಯರ ನಂಬಿಕೊಂಡು ನಾನು ಹಂಗೆ ಮಾಡುದು. ಬಟ್ ಅದೇ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಹೇಳುವ ಹಾಗೆ ಪ್ರಾಕ್ಟೀಸ್ ಮಾಡಿಕೊಂಡು ಇದ್ದೆ ಹಾಗೆ. ಹ್ಮ್. ಆ ಈಗ ಅದೇ ನಿಂಗ ಲೈವ್ ಶೋಸ್ ಹೇಳಿ ಹೇಳಿದೆ. ಖಂಡಿತ ಲಾಸ್ಟ್ ಮ್ಯೂಸಿಕ್ ಮುಗಿತಾ ಬಂತು ಹೇಳಿಯಪ್ಪಾಗ ಇಲ್ಲಿ ಡಗಡಗ ಹೇಳಿ ಟೆನ್ಷನ್ ಸ್ಟಾರ್ಟ್ ಆಗಿತ್ತು. ಹಿಂಗೆ ನಿಂಗ ಮಾಡಿದ ಲೈವ್ ಶೋಸ್ ಹೇಳು, ನಿಂಗ ಎಲ್ಲೆಲ್ಲ ಲೈವ್ ಶೋಸ್ ಕೊಟ್ಟಿದಿ? ಈಗ ಲೈವ್ ಶೋಸ್ ಈಗ ಮ್ಯೂಸಿಕ್ ಸ್ಟಾರ್ಟ್ ಆಗಿ ಮ್ಯೂಸಿಕ್ ಎಂಡ್ ಆದರೆ ಚಂದ. ಹ್ಮ್. ನಿಜವಾಗಿ ಹ್ಮ್. ಈಗ ಜನರು ಹಿಂಗಾದರು. ಮತ್ತೆ ತುಂಬಾ 10 ನಿಮಿಷ ಎಲ್ಲ ಹೇಳಿದರೆ ರಜಾ ಬೋರ್ ಆಗುತ್ತೆ. ಸಾಧಾರಣ ನಾನೀಗ ಮಾಡುದು ಒಂದು 7 ನಿಮಿಷ 8 ನಿಮಿಷ ಮಾಡುತ್ತೆ, 5 ನಿಮಿಷವರೆಗೂ ಮಾಡುತ್ತೆ. ಹ್ಮ್. ಒಂದು ಪ್ರೋಗ್ರಾಮ್ ಇಲ್ಲಿ 3 ನಿಮಿಷಕ್ಕೆ ಮಾಡಿದ್ದದ್ದು ಇದ್ದು, ರಾಮಕಥೆಲೆಲ್ಲ ಹ್ಮ್. 2 ನಿಮಿಷ 1 ನಿಮಿಷಕ್ಕೆ ಮಾಡಿದ್ದದ್ದು ಇದ್ದು. ಆದ್ರೆ ಹ್ಮ್. ಸಾಧಾರಣ ಟೈಮ್ ತಕೊಂಡು ಮಾಡುದಾನು ಹೇಳಿದ್ರೆ 7 ನಿಮಿಷ 8 ನಿಮಿಷ. ಹೆಚ್ಚಿನ ಕಡೆ ಹ್ಮ್. ಈಗ ಆನು ಸಾಂಗ್ ಹಾಕಿ ಆನು ಮೊಬೈಲ್ ರೆಕಾರ್ಡ್ ಮಾಡಿ ಹಾಕುದಾರೆ ನನಗೆ ಸಾಧಾರಣ ಹ್ಮ್. ಅಂದಾಜಿರುತ್ತು. ಓಕೆ ಲಾಸ್ಟ್ ಪ್ಯಾರ ಹ್ಮ್. ಇದಿರುತ್ತು, ಇದರ ಮೊದಲು ನಾನು ಪೇಂಟ್ ಹ್ಮ್. ಮುಗಿಸಿಕೊಳ್ಳಿ ಒಂದು ಮೈಂಡ್ ಸೆಟ್. ಈಗ ಟ್ರಾವೆಲ್ ಮಾಡುವಾಗ ನನಗೆ ತುಂಬಾ ಟೈಮ್ ಸಿಗುತ್ತು, ಅಲ್ಲಿ ನಾನು ಜಸ್ಟ್ ಮೈಂಡ್ ಸೆಟ್ ಮಾಡ್ಕೊಂಡಿರ್ತೆ, ಒಂದರಿ ಸಾಂಗ್ ಕೇಳ್ತೆ ಯಾವ ಪ್ಯಾರಾ ಹಂಗಿಂಗೆ ಮೈಂಡ್ ಸೆಟ್ ಮಾಡ್ಕೊಂಡು ಹೋಗ್ಬೋದು. ಪ್ರಾಕ್ಟೀಸ್ ಮಾಡೋದು ಹ್ಮ್. ಹೇಳಿ ಕಮ್ಮಿ. ಸೊ ಈಗ ನಾರ್ಮಲ್ ಆಗಿ ಬೇರೆ ಸಿಂಗರ್ಸ್ ಬಂದಿರ್ತಾವ್, ಡ್ಯಾನ್ಸರ್ಸ್ ತುಂಬಾ ಇದ್ದು ಸ್ಪಾಟ್ ಇಲ್ಲಿ. ನನಗೆ ಲೈವ್ ಶೋ ಇತ್ತು ಲಿಗ್ರೇಶ್ ಆತ ಹ್ಮ್. ಲೈವ್ ಶೋ ಒಂದು ಹ್ಮ್. ಕಡೆ ಇತ್ತು ಅಂಬಾಗ ಅಲ್ಲಿ ಒಂದು ಸಿಂಗರ್ ಉದ್ಯ ಬಂದಿರ್ತಾರೆ, ಒಟ್ಟಿಗೆ ಕೊಲಾಬ್ ಮಾಡಿ ಮಾಡುವ ಅಲ್ಲಿ ಸಡನ್ ಕೊಲಾಬ್ ಅದು ಸುಮಾರು ಸತಿ ಇದ್ದು. ಸೊ ಮ್ಯೂಸಿಕ್ ಯಾವ್ದು ಹ್ಮ್. ಗೊಂತಿರ್ತಿಲ್ಲ, ಇದು ಯಾವ್ದು ಗೊಂತಿರ್ತಿಲ್ಲ. ಆ ನಿನ್ನ ಪಾಡಿಗೆ ಹ್ಮ್. ಮಾಡ್ತೆ, ಅವರ ಪಾಡಿಗೆ ಮ್ಯೂಸಿಕ್ ಮುಗಿಸಾಗ ಲಿಂಕ್ ಸಾಧಾರಣ ಆಯ್ತು ಹೆಂಗೋ. ಅದು ಮೇ ಬಿ ಸಾಧಾರಣ ನಾನು ಜಸ್ಟ್ ಹಿಂಗೆ ಹೇಳ್ತಾನೆ, ಸಾಧಾರಣ ಒಂದಿಷ್ಟೊತ್ತು ಮಾಡುದು ಆ ಟೈಮಿನ ಒಳ ಹ್ಮ್. ನಿಂಗ ಆ ಹ್ಮ್. ಆ ಸಾಂಗಿನ ಸೆಲೆಕ್ಟ್ ಹಾಗೆ ಮಾಡಿ ಹೇಳಿ ಹಾಗೆ. ಅದೇ. ಹಾ. ಹಾ. ಈಗ ನಾನ್ ಕೆಲವೊಂದು ಕುಂಚ ನೃತ್ಯ ಗಾಯನ ಕೂಡ ಮಾಡಿದ್ದೆ, ಅದು ಕೂಡ ತುಂಬಾ ಲೈಕ್ ಆಗುತ್ತೆ ಹೇಳ್ರೆ. ಆ ಚಿತ್ರ ಒಬ್ರು ಹ್ಮ್. ಹಾಡ್ಕೊಂಡಿರ್ತಾವ, ಒಟ್ಟಿಗೆ ಡ್ಯಾನ್ಸ್ ಒಟ್ಟಿಗೆ ಚಿತ್ರ, ಇದುದೇ ತುಂಬಾ ಲೈಕ್ ಹ್ಮ್. ಕಾಂಬಿನೇಷನ್. ಫ್ಲೂಟ್ ಮತ್ತೆ ಹ್ಮ್. ಚಿತ್ರ, ಸ್ಯಾಕ್ಸಫೋನ್ ಮತ್ತೆ ಚಿತ್ರ, ಹಿಂಗೆ ಹ್ಮ್. ಬರೀ ಚಿತ್ರ ಮಾಡಿದ್ದದು ಇತ್ತು. ಮತ್ತೆ ಹ್ಮ್. ಎನ್ನ ತಂಗೆ ಎನ್ನ ಪಚ್ಚೆ ಮಗಳು ಶ್ರೀರಕ್ಷಾಳೆ, ಈಗ ಅದು ಹಾಡುವಾಗ ಅದು ಸಿಂಗರ್, ಅದು ಹಾಡ್ತು ಆ ಹ್ಮ್. ಚಿತ್ರ ಮಾಡುದು ಇದು ತುಂಬಾ ಸತಿ ಮಾಡಿದೆ, ಮಟ್ಟಲ್ಲಿ ಅದಕ್ಕೂ ತುಂಬಾ ಹ್ಮ್. ಕಡೆ ಮಾಡಿದೆ. ಮತ್ತೆ ಹ್ಮ್. ಅದೇ ಕೆಲವೊಂದು ಪ್ರೋಗ್ರಾಮ್ಸ್ ಇಲ್ಲ ಹೇಳಿರ್ತಿಲ್ಲ, ಒಂದೊಂದು ಚಾಲೆಂಜಸ್ ಇದ್ದೇ ಇತ್ತು. ನಾವು ಮೈಂಡ್ ಸೆಟ್ ಮಾಡ್ಕೊಂಡು ಹೋಯ್ಕಾಗುತ್ತೆ ಅಷ್ಟೇ. ಎಂತ ಚಾಲೆಂಜ್ ಬಂದ್ರು ಫೇಸ್ ಮಾಡ್ತೆ ಹೇಳಿ ಒಂದು ಮೈಂಡ್ ಸೆಟ್ ಮಾಡ್ಕೊಂಡು ಹೋಯ್ತು. ಓಕೆ. ಹಾಗೆ. ನಾನು ಸುರಿಂಗ್ ಹೇಳ್ರೆ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠಕ್ಕೆ ಸೇರ್ಲೆ ಎಲ್ಲರೂ ಹೇಳ್ಕೊಂಡಿತ್ತವು ಎನ್ನದು ಸೆಕೆಂಡ್ ಬ್ಯಾಚ್. ನಾನು ಸೇರ್ತಿಲ್ಲ ಹೇಳಿ ತುಂಬಾ ಹಠ ಮಾಡಿತ್ತೆ ಟು ಬಿ ಹಾನೆಸ್ಟ್. ಬಟ್ ಅಲ್ಲಿ ಸೇರಿದ ಹ್ಮ್. ಮತ್ತೆ ಈಗಷ್ಟೇ ಮುಗುದತ್ತನ್ನ ಹೇಳಿ ತುಂಬಾ ಫೀಲ್ ಆಗ್ತಾ ಇದ್ದು. ಅಂದ್ರೆ ಅದೊಂದು ನನಗೆ 2 ಹ್ಮ್. ಇಯರ್ಸ್ ಹೇಳಿ ಟರ್ನಿಂಗ್ ಪಾಯಿಂಟ್ ಆಗಿತ್ತು. ಅಲ್ಲಿ ಹೋದ ಮತ್ತೆ ನನಗೆ ಹ್ಮ್. ಸಪೋರ್ಟ್ ಸಿಕ್ಕಿತ್ತು ಅಷ್ಟಿಷ್ಟ ಅಲ್ಲ. ನಮ್ಮ ಸಂಸ್ಥಾನ ಹ್ಮ್. ಅದಕ್ಕೂ ಎಷ್ಟು ಸಪೋರ್ಟ್ ಮಾಡಿದ್ದವ ಅಲ್ಲಿ ಅಣ್ಣ ಆರ್ಯ ಆರ್ಯಸ್ ಹೇಳ್ರೆ ಟೀಚರ್ಸ್ ಆರ್ಯ ಆರ್ಯ ದಿನಗಳದು ಅವು ಅದಕ್ಕೂ ಹ್ಮ್. ಮತ್ತೆ ಎಲ್ಲ ಕ್ಲೋಸ್ ಫ್ರೆಂಡ್ಸ್, ಒಂದು ಫ್ರೆಂಡ್ ಸರ್ಕಲ್ ಅದಕ್ಕೆ ತುಂಬಾ ಸಪೋರ್ಟ್. ಸೊ ನನಗೆ ನಾನು ಫಸ್ಟ್ ಹ್ಮ್. ಸ್ಟೇಜ್ ಹತ್ತಿದ್ದು 2021. ನಾನು PUC ಇಲ್ಲಿದ್ದೆ, ನವರಾತ್ರಿ ಟೈಮಲ್ಲಿ ಫಸ್ಟ್ ಸ್ಟೇಜಿಂಗ್ ಹತ್ತಿದ್ದ ನಾನು ಲೈವ್ ಶೋ. ಅಷ್ಟವರೆಗೆ ನನಗೆ ಕಂಡೌಟೆ ಹೇಳ್ರೆ ಸ್ಟೇಜ್ ಫಿಯರ್ ಇತ್ತಿದ್ದು. ಬಟ್ ಆ ದಿನ ನಾನು ಮಠದ ಇದರಲ್ಲಿ ಹತ್ತುವಾಗ ಎಂತಕ್ಕೂ ಗೊತ್ತಿಲ್ಲ, ನನಗೆ ತುಂಬಾ ಕಾನ್ಫಿಡೆನ್ಸ್. ನನಗೆ ಆಶ್ಚರ್ಯ, ನಾನು ಸ್ಟೇಜಿಂಗ್ ಹತ್ತುತ್ತಿದ್ದೆ, ನನ್ನ ಫ್ರೆಂಡ್ಸ್ ಕೇಳ್ತಿದ್ದೆ ನೀನು ಸ್ಟೇಜಿಂಗ್ ಹತ್ತುತ್ತಾ ಇದ್ದೆ, ನೀನು ಹೆದರಿಕೆ ಆಗ್ತಿಲ್ಲ, ಫಸ್ಟ್ ಟೈಮ್ ಲೈವ್ ಆರ್ಟ್ ಮಾಡ್ತಾ ಇದ್ದೆ. ನಾನು ನಾರ್ಮಲ್ ಆಗಿದ್ದೆ, ನನಗೆ ಆಶ್ಚರ್ಯ ಆಯ್ತು. ನಾನು ನವರಾತ್ರಿಗೆ ಫಸ್ಟ್ ನಾನು ಲೈವ್ ಆರ್ಟ್ ಒಂದು ಮಾಡಿದೆ.
ಅದು ಬ್ರಷ್ ಆಗಿತ್ತಿದ್ದು ಮಾಡಿದ್ದು. ಮತ್ತೆ ರಾಮಕಥೆ ಸುರಾತು. ರಾಮಕಥೆಯಲ್ಲಿ ನಾನು ಹೇಳಿದಂಗೆ ಅದೇ ಅವರ ನನ್ನ ಗುರುಗಳ ಭೇಟಿ ಆತು. ಕಲ್ತ ಒಂದು ಮಧ್ಯಾಹ್ನ ಟೈಮಲ್ಲಿ ಅಂತೂ ಭೇಟಿ ಅದೇನ RAS ಕರ್ಕೊಂಡು ಹೋದ್ದು. ಭೇಟಿ ಆದಿಕ್ಕಿ ಒಂದು 5-6 ಜನ ಮಕ್ಕಳ ಆರ್ಟಿಲ್ ಇಂಟ್ರೆಸ್ಟ್ ಇಪ್ಪ 5-6 ಜನ ಮಕ್ಕಳ ಕರ್ಕೊಂಡು ಹೋದವು. ಸೊ ಅಲ್ಲಿ ಅನ್ನ ಗುರುಗ ನಿರ್ನಳಿ ಅಜ್ಜ ನಾನ್ ಹಂಗೆ ದಿನಗೊಳ್ಳದವರ ಅವು ಹಿಂಗೆ ಜಸ್ಟ್ ಒಂದರಿ ಹೇಳಿಕೊಟ್ಟು ಥ್ರೆಡ್ ಆರ್ಟ್ ಹಿಂಗೆ ಹೇಳ್ರೆ ಸಂಗತಿ ಹಿಂಗೆ ಇಪ್ಪದು ಥ್ರೆಡ್ ನ ಹಿಂಗೆ ಯೂಸ್ ಮಾಡಿ ಆರ್ಟ್ ಮಾಡ್ಲಿಡಿಕ್ತೋಳೆ ಎಲ್ಲ ಹೇಳಿದ್ದು. ನಿಂಗ್ ಒಂದರಿ ಟ್ರೈ ಮಾಡಿ ಹಿಂಗ ಒಂದ್ 5-6 ಜನರ ಹತ್ರ ಹೇಳಿದ್ದು. ಹೆಂಗೆಲ್ಲರೂ ಟ್ರೈ ಮಾಡಿದ ಮತ್ತೆ ಎಲ್ಲ ಟರ್ನ್ ಬಂತು. ಟ್ರೈ ಮಾಡಿದ ಅಂಬಗ ಹೇಳಿದ ನೀನ್ ಹಿಂದೆ ಸ್ಟೇಜಿಂಗೆ ಬಾ ಎನ್ನೊಟ್ಟಿಗೆ ಹೇಳಿ. ಎಲ್ಲರಿಗೂ ಶಾಕ್. ಕಲ್ತ ದಿನವೇ ಸಿಕ್ಕಿತ್ತಲ್ಲಾಳಿ. ಅದು ಹಿರಿಯರ ಪುಣ್ಯವ, ಗುರುಗಳ ಆಶೀರ್ವಾದ ಅಷ್ಟೇ. ಸೊ ಆ ದಿನ ಫಸ್ಟ್ ಸ್ಟೇಜಿಂಗೆ ಹತ್ತಿದ್ದು. ಆ ದಿನವೂ ಹಾಗೆ ಒಂದು ಚೂರು ಹೆದರಿಕೆ ಇತ್ತಿದ್ದಿಲ್ಲ ನನಗೆ. ಅದೇ ಆಶ್ಚರ್ಯ. ಮತ್ತೆ ಅಲ್ಲಿಂದ ಥ್ರೆಡ್ ಆರ್ಟ್ ಜರ್ನಿ, ಅದಕ್ಕೂ ಲೈವ್ ಶೋಸ್ ಜರ್ನಿ ಸ್ಟಾರ್ಟ್ ಆಯ್ತು. ನಾನು ಹೆಚ್ಚು ಥ್ರೆಡ್ ಆರ್ಟೇ ಮಾಡುದು ಲೈವ್ ಶೋಸ್ ಇಲ್ಲಿ. ಮತ್ತೆ ಆ ಟೈಮಲ್ಲಿ ನಾನು ಎಡ ಕೈಲಿ ಬಲ ಕೈಲಿ ಬಾಯಿಲಿ ಬ್ರಷ್ ಮಡಿಗೆ ಕಾಲಿ ಬ್ರಷ್ ಮಡಿಗೆ ಎಲ್ಲ ಮಾಡ್ಕೊಂಡಿತ್ತಿದ್ದೆ ಚಿತ್ರ. ಈಗ ಅದು ರಜ್ಜಾಭ್ಯಾಸ ಕಮ್ಮಿ ಇದ್ದು ಹೇಳ್ರೆ ನನಗೆ ಟೈಮ್ ಮ್ಯಾನೇಜ್ ಮಾಡ್ಲೇ ಇದೆ, ಕಷ್ಟ ಆಗ್ತಾ ಇದ್ದು. ಬಟ್ ಪ್ರಾಕ್ಟೀಸ್ ಮಾಡೇ ಕುಳಿದ್ದು. ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯ್ತು. ಮತ್ತೆ ಹೆರ ಬಂದ, ಮತ್ತೆ ಗುರುಕುಲಂದ ಹೆರ ಬಂದ. ಮತ್ತದೆ ಈಗ ಪ್ರತಿ ವರ್ಷ ನವರಾತ್ರಿಗೆ 9 ದಿನ 10 ದಿನ ನಾನು ಮಠಕ್ಕೆ ಹೋಗಿ ಅಲ್ಲಿ ಚಿತ್ರ ಸೇವೆ ಮಾಡ್ತೆ ಗುರುಗಳ ಪ್ರವಚನಕ್ಕೆ. ಮತ್ತೆ ರಾಮಕಥೆ ಟೈಮ್ ಆದಿಕ್ಕು ಯಾವ್ದಾರ ಒಂದು ಪ್ರೋಗ್ರಾಮ್ಸ್ ಹಿಂಗೆ ಇರುತ್ತು. ಮತ್ತೆ ಗುರುಗಳೊಟ್ಟಿಗೆ ಮಾಡುದು ಹೇಳ್ರೆ ನನಗೆ ತುಂಬಾ ಇಷ್ಟ. ಈಗ ಲಾಸ್ಟ್ ಟೈಮ್ ನವರಾತ್ರಿಗೂ ಹಾಗೆ ಲಾಸ್ಟ್ ದಿನ ಗುರುಗ ಬಂದಿತ್ತವು, ನೀರ್ನಳ್ಳಿ ಅಜ್ಜ ಬಂದಿತ್ತವು. ಒಟ್ಟಿಗೆ ಗುರು ಶಿಷ್ಯರ ಒಂದು ಎಂತ ಹೇಳುದು ಕೊಲಾಬ್ರೇಷನ್ ಹೇಳಕ್ಕು ಒಂದು ನಡೆದಿತ್ತು. ಸೊ ಅವು ನನಗೆ ತುಂಬಾ ಇನ್ಸ್ಪಿರೇಷನ್, ತುಂಬಾ ಸ್ಫೂರ್ತಿ ಹೇಳಿದ್ರೆ ತುಂಬಾ ಸ್ಫೂರ್ತಿ. ನಾನು ಅವಕ್ಕೆ ಎಷ್ಟು ಧನ್ಯವಾದ ಹೇಳ್ರು ಕಮ್ಮಿಯೇ. ಸೊ ಎನ್ನಲ್ಲಿ ಚಿತ್ರಕಲೆ ಎಂಬ ಒಂದು ಕಲೆ ಇದ್ದೂಳಿ ಹೇಳಿ ಹೇಳ್ರೆ ನನಗೆ ಹೇಳಿದ್ದು ತೋರಿಸಿದ್ದು ಗುರುಗಳೇ. ಸೊ ಮತ್ತೆ ಅಲ್ಲಿಂದ ನನಗೆ ಜರ್ನಿ ಸ್ಟಾರ್ಟ್ ಆಗ್ತೋಳಿ ಹೇಳಕ್ಕು. ಈಗಲೂ ನಾನು ತುಂಬಾ ಕಲಿವಲಿದ್ದು, ಇನ್ನು ಕಲಿತಾ ಇದ್ದೆ, ಇನ್ನು ಬಿಗಿನರ್ ಅಷ್ಟೇ. ಈಗ ನನಗೆ ಸಾಧಾರಣ ಹೆರ ಕಾಲೇಜ್ ಡೇಗೆ ಇಕ್ಕು, ಕೆಲವೊಂದು ಮದುವೆ ಫಂಕ್ಷನ್ಲಿ ಅದಿಕ್ಕು, ಮತ್ತೆಂತಾರು ಲೈಕ್ ಎಂತಾರ ಒಂದು ಪ್ರೋಗ್ರಾಮ್ಸ್ಗೆ ಕೆಲವೊಂದು ಕಡೆ ಸಿಕ್ಕುತ್ತಾ ಇದ್ದು ಪ್ರೋಗ್ರಾಮ್ಸ್, ಹಾಗೆ ಮಾಡ್ತಾ ಇದ್ದೆ. ಮತ್ತೆ ಕೆಲವೊಂದು ಹೊಸ ಪರಿಚಯ ಆಗ್ತಾ ಇದ್ದು ಸಿಂಗರ್ಸ್ ಅದಿಕ್ಕು. ಹಾಗೀಗ ನಾಡ್ದೆ ಮಂಗ್ಳೂರ್ಲಿ ಪ್ರೋಗ್ರಾಮ್ ಇದ್ದು, ಹಾಗೆ ಶೋಸ್ ಸಿಕ್ಕುತ್ತಾ ಇತ್ತು. ಎಲ್ಲ ಫಸ್ಟ್ ನಾನು ಆರನ್ನಾರು ಹೇಳಲೆ ಬಿಟ್ಟೋಗಿದ್ದರೆ ನನಗೆ ಕ್ಷಮಿಸಕ್ಕು. ಎಂತ ಕೇಳ್ರೆ ಸಪೋರ್ಟರ್ಸ್ ಅದಕ್ಕೂ ಬ್ಯಾಕ್ ಬೋನ್ ಆಗಿ ಸುಮಾರು ಜನ ಇದ್ದವು. ಎಲ್ಲರ ಮೆನ್ಷನ್ ಮಾಡ್ಲಿ ಅಡಿಗಾಗ್ತಾ ಇಲ್ಲ ಈಗ. ಬಟ್ ಎಲ್ಲ ನನ್ನ ಹಿತೈಷಿಗಳ ಅದಕ್ಕೂ ಫ್ಯಾಮಿಲಿ ತುಂಬಾ ಸಪೋರ್ಟ್. ಸೊ ಫ್ಯಾಮಿಲಿ ಮೆಂಬರ್ಸ್ ಅದಕ್ಕೂ ನನ್ನ ನೈಬರ್ಸ್ ಎಲ್ಲರಿಗೂ, ನನ್ನ ಫ್ರೆಂಡ್ಸಿಂಗುದೆ ಎಲ್ಲರಿಂಗುದೇ ನಾನು ಧನ್ಯವಾದ ಹೇಳಿ ಇಷ್ಟಪಡ್ತೆ. ಇನ್ನು ಸಪೋರ್ಟ್ ಮಾಡಿ ನಿಂಗಳ ಪ್ರೀತಿ ಹಿಂಗೆ ಬೇಕುಳಿ ಕೇಳಿಕೊಳ್ತೆ. ಗೊಂತಿಲ್ಲದವುದೇ ಸುಮಾರು ಜನ ಬಂದು ನೀ ಎನ್ನ ಮಗಳ ಹಾಗೆ ಹೇಳುದವು ಇದ್ದವು. ಎಷ್ಟು ಖುಷಿ ಆಗ್ತು ಅಂದ್ರೆ ಅಷ್ಟಿಷ್ಟ ಅಲ್ಲ. ಸೊ ತುಂಬಾ ಜನ ತುಂಬಾ ಮಕ್ಕಳುದೇ ಶುರು ಮಾಡಿದವು. ಅದೇ ನಾನು ವಿದ್ಯಾರ್ಥಿ ವಾಹಿನಿ ಗ್ರೂಪ್ ಇಲ್ಲಿ ದಿನ ಚಿತ್ರ ಕಳ್ಸುತ್ತಾ ಇದ್ದೆ. ಸೊ ಅದರ ನೋಡಿ ಹಂಗೆ ಹೇಳ್ರೆ ಚಿತ್ರಲಕ್ಷ್ಮಿ ಹೇಳಿ ಸೈನ್. ಈಗ ಗುರುಗ ಈಗ ಮಠಲ್ಲಿ ಅದ್ರ ಚಿತ್ರಲಕ್ಷ್ಮಿ ಹೇಳಿ, ನನ್ನ ಹೆಸರು ಶ್ರೀಲಕ್ಷ್ಮಿ ಹೇಳಿ. ನನ್ನ ಹತ್ರ ಬಂದು ಕೇಳ್ತೇವೆ ಶ್ರೀಲಕ್ಷ್ಮಿ ಹೇಳ್ರೆ ಇನ್ನ ತಂಗಿ ಅಕ್ಕನ ಹೇಳಿ. ಅದು ಶ್ರೀಲಕ್ಷ್ಮಿ ಚಿತ್ರಲಕ್ಷ್ಮಿ ಎಲ್ಲ ಒಂದು ಆನೆ. ನಿಜವಾದ ಹೆಸರು ಶ್ರೀಲಕ್ಷ್ಮಿ ಹೇಳಿ. ಗುರುಗ ಒಂದು ಆಶೀರ್ವಾದವಾಗಿ ಕೊಟ್ಟು ನಾಮಕರಣ ಮಾಡಿದ ಹೆಸರು ಚಿತ್ರಲಕ್ಷ್ಮಿ ಹೇಳಿ. ಹಾಗೆ ಎಲ್ಲರಿಗೂ ಒಂದು ಧನ್ಯವಾದ ಹೇಳಿ ಇಷ್ಟಪಡ್ತೇನೆ. ನೆಕ್ಸ್ಟ್ ನಿಂಗಳ ಫ್ಯೂಚರ್ ಪ್ಲಾನ್ಸ್ ಎಂತ ಮಾಡಬೇಕು ಹೇಳಿ ನಿಮ್ಗೆ ಆಲೋಚನೆ? ನಾನು ಇದರಲ್ಲಿ ಮಾಸ್ಟರ್ಸ್ PhD ಎಲ್ಲ ಮಾಡಕ್ಕುಳಿದ್ದು. ನಾನು ಆಕ್ಚುಲಿ ಪ್ಲಾನ್ಸ್ ಹೇಳಿ ಎಂತ ಇಲ್ಲ. ಈಗ ಪ್ರೆಸೆಂಟ್ ಇಲ್ಲ ಎಂತ ಕಲಿತಾ ಇದೆ ಅದರ 100% ಕಲಿಯಕ್ಕುಳಿ ಇಪ್ಪದು. ಜಸ್ಟ್ ತುಂಬಾ ಜನ ಕೇಳ್ತಾವ್ ನೆಕ್ಸ್ಟ್ ಎಂತರ ನನಗೆ ಗೊತ್ತಿಲ್ಲ ನಿಜವಾಗ್ಲಿಯೂ. ಬಟ್ ನಂಬಿಕೆ ಇದ್ದು ಕಲೆ ಅದಕ್ಕೆ ಕಲಾ ಮತ್ತೆ ಕೈ ಬಿಡ್ತಿಲ್ಲ ಹೇಳಿ ನಂಬಿಕೆ ಇದ್ದು ಅದೇ ಹೋಗ್ತಾ ಇದ್ದೆ. ಪ್ರಾಕ್ಟೀಸ್ ಮಾಡ್ತೆ, ಹಾಗೆ ಕಾಲೇಜ್ ಮುಗಿಸಿಕ್ಕೆ ಪ್ರಾಕ್ಟೀಸ್ ಮಾಡ್ತೆ, ಗುರುಗಳೊಟ್ಟಿಗೆ ಕಾಂಟ್ಯಾಕ್ಟ್ ಇಲ್ಲಿ ಇರ್ತೆ. ಹಾಗೆ ಅದೇ ರೀತಿ ಮತ್ತೆ ಮಾಸ್ಟರ್ಸ್ ಒಟ್ಟಿಗೆ ಅಥವಾ ಎಡಿಗಾರಿ ಜಾಬ್ ಒಟ್ಟಿಗೆ ನೋಡಕ್ಕೆ ಎಂತರಳಿ ಹೇಳಿ ನನಗ್ ಗೊತ್ತಿಲ್ಲ. ಬಟ್ ಲೈವ್ ಪೇಂಟಿಂಗ್ ಮುಂದುವರಿಸಲು ಹೆಂಗು ಪ್ಲಾನ್ ಇದ್ದು. ಎಷ್ಟು ಹಿಡಿತ ಅಷ್ಟು
ಪಾಪು ಯೋಗ ಅನ್ನೋದೇ ಬಿಡ್ಲೆ ಮನಸ್ಸಿಲ್ಲ. ಯೋಗ ಬಿಟ್ಟಿದ್ದಿದ್ದು ಅದು ಆಗಿ ತುಂಬಾ ರಿಗ್ರೆಟ್ ಮಾಡಿದ್ದೆ. ನಿಜವಾಗ್ಲೂ ತುಂಬಾ ರಿಗ್ರೆಟ್ ಮಾಡಿದ್ದೆ. ಹ್ಮ್ ಅದಾಗಿ ಅದಕ್ಕೀಗ ಯೋಗ ಅನ್ನೋದೇ ಒಟ್ಟಿಗೆ ಕಂಟಿನ್ಯೂ ಮಾಡ್ತಾ ಇದ್ದೆ. ಮತ್ತೆ ಇನ್ನೊಂದೆಂತರ ಹೇಳ್ರೆ ನಾನು ಹುಡುಗಿ. ಸೊ ಹ್ಮ್ ಹುಡುಗಿಯರಿಗೆ ಇನ್ನೂ ಜಾಸ್ತಿ ಚಾಲೆಂಜಸ್ ಇತ್ತು. ತುಂಬಾ ಜನ ಹ್ಮ್ ಕೇಳಿದ್ದದ್ದು. ಬಟ್ ಅದು ಯಾವಾಗ ಅದೊಂದು ಸ್ಟಾರ್ಟ್ ಮಾಡುವ ಟೈಮಲ್ಲಿ. ಬಟ್ ಈಗ ಹ್ಮ್ ಅವೇ ಬಂದು ನನಗೆ ಹೇಳ್ತಾವ್. ಹೇಳ್ರೆ ಫೀಮೇಲ್ ಆರ್ಟಿಸ್ಟ್ ಗೆ ತುಂಬಾ ಕಮ್ಮಿ. ಅದು ಲೈವ್ ಶೋಸ್ ಇಷ್ಟವರೆಗೆ ಯಾರು ಕಂಡಿದ್ದಿಲ್ಲ ಹೇಳಿ ಹೇಳಿದ್ದವು ಕೂಡ ಇದ್ದವು. ಹ್ಮ್ ಸೊ ಈಗ ಆರು ನನಗೆ ಸ್ಟಾರ್ಟಿಂಗ್ ಇಲ್ಲಿ ತುಂಬಾ ಬ್ಯಾಕ್ ಹೇಳ್ತಾವಲ್ಲ, ಡೌನ್ ಫೀಲ್ ಹ್ಮ್ ಮಾಡ್ಕೊಂಡಿತ್ತ. ಅವೇ ಬಂದು ಈಗ ಆ, ತುಂಬಾ ಇನ್ಸ್ಪೈರ್ ಮಾಡುವ ಹಂಗದೇ ಇದ್ದು ತುಂಬಾ. ಸೊ ಓಕೆ ಅದೆಲ್ಲ ಕೇಳುವಾಗ ಒಂದು ಖುಷಿ ಆಗುತ್ತೆ ಹಾಗೆ. ಆಗಲಿ. ಓಕೆ ಖಂಡಿತ ಎತ್ತರಕ್ಕಂತೂ ಖಂಡಿತ ಬೆಳೆಸಿ ಅದ ಅದ್ರಲ್ಲಿ ಎರಡನೇ ಪ್ರಶ್ನೆ ಇಲ್ಲ ಹೇಳಿ ಹೇಳಕ್ಕು ಹಾಗೇಳಿ ಆ ನಿಂಗಳ ಪ್ರತಿಯೊಂದು ಕನಸು ನನಸಾಗಲಿ ಹೇಳಿ ಎನ್ನ ಕಡೆಯಿಂದ ಬೆಸ್ಟ್ ವಿಶಸ್. ಹಾಗೆ ಪ್ರತಿಯೊಬ್ಬಗೂ ಕರ್ನಾಟಕದಲ್ಲ ನಮ್ಮ ದೇಶ ವಿದೇಶಗಳಲ್ಲಿ ಪ್ರತಿಯೊಬ್ಬರಿಗೂ ನಿಂಗಳ ಆರ್ಟ್ ತಲುಪುವಂತಾಗಲಿ. ಹಾಗೆ ಹಿಂಗೊಬ್ರು ಇದ್ದವು ಶ್ರೀಲಕ್ಷ್ಮಿ ಹೇಳಿ ಹೇಳಿ ನಿಂಗಳ ಪರಿಚಯವೂ ಆಗಲಿ ಹೇಳಿ ಹೇಳ್ತಾ ಇಷ್ಟು ಹೊತ್ತು ಸಮಯ ಕೊಟ್ಟಿದ್ದಿ ಶ್ರೀಲಕ್ಷ್ಮಿ, ಸಾರಿ ಚಿತ್ರಲಕ್ಷ್ಮಿ. ತುಂಬಾ ಥ್ಯಾಂಕ್ ಯು ನಿಮಗೆ. ಥ್ಯಾಂಕ್ ಯು. ಇವತ್ತು ನಮ್ಮ ಚಿತ್ರದ ಶಕ್ತಿ ಜಾಸ್ತಿ ಆಗಿದೆ. ಈಗ ಇವತ್ತು ಗುರು ಶಿಷ್ಯರು ಇಬ್ಬರು ಸೇರಿ ಚಿತ್ರ ಬಿಡಿಸ್ತಕ್ಕಂಥ ಪ್ರಕ್ರಿಯೆ ಇದೆ. ಇವತ್ತು ನಿರ್ನಳ್ಳಿ ಗಣಪತಿ ಇಲ್ಲಿಗೆ ಬಂದಿದ್ದಾರೆ. ಅವರು ಶಿಷ್ಯೆ ಶ್ರೀಲಕ್ಷ್ಮಿ ನಮ್ಮ ಗುರುಕುಲದಲ್ಲಿ ಇದ್ದಾಗಲೇ ಅವರ ಕೈಯಲ್ಲೇ ನಿರ್ನಳ್ಳಿ ಗಣಪತಿ ಕೈಯಲ್ಲೇ ಅರಳಿರ್ತಕ್ಕಂಥ ಪ್ರತಿಭೆ ಅದು. ಈ ಗುರು ಶಿಷ್ಯರು ಇಬ್ಬರು ಸೇರಿದ್ರೆ ಈಗ ಚಿನ್ನದ ಹೂವಿಗೂ ಸುಗಂಧ ಬಂದಂತಾಯಿತು ಇವತ್ತು. ಹಾಗೆ ನೀವು ಅದ್ಭುತವನ್ನ ನೀವು ನಿರೀಕ್ಷೆ ಮಾಡ್ಲಿಕ್ಕಿದ್ದೀರಿ ಈ ಚಿತ್ರ ಪ್ರಪಂಚದಲ್ಲಿ.